ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ವೈಜ್ಞಾನಿಕ ತಳಹದಿಯ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ಪ್ರತಿ ತಿಂಗಳು ನಾವು ಮಾಸಭವಿಷ್ಯವನ್ನು ಮಾಡ್ತಾ ಇದ್ದೀವಿ. ಇವಾಗ ನಾವು 2025 ಮುಕ್ತಾಯ ಮಾಡಿ 2026ಕ್ಕೆ ಕಾಲ ಇಡ್ತಕ್ಕಂಥ ತರುಣದಲ್ಲಿ 2026ರಲ್ಲಿ ವರ್ಷ ಭವಿಷ್ಯ ಯಾವ ಥರ ಇದೆ. ಆ್ಯಕ್ಚುಲಿ ನಮಗೆ ವರ್ಷ ಭವಿಷ್ಯ ಬಂದು ಉಗಾದಿಯಿಂದ ಸ್ಟಾರ್ಟ್ ಆಗುತ್ತೆ. ಉಗಾದಿಗೆ ನಮಗೆ ವರ್ಷ ಭವಿಷ್ಯ ಸ್ಟಾರ್ಟ್ ಆಗುತ್ತೆ. ಆದರೆ ನಾವು ಕ್ಯಾಲೆಂಡರನ್ನು ಜನವರಿಯಿಂದ ಡಿಸೆಂಬರ್ಗೆ ಕ್ಲೋಸ್ ಮಾಡ್ತಾ ಇರೋದ್ರಿಂದ, ಸೊ ಜನವರಿಯಿಂದ ಡಿಸೆಂಬರ್ಗೆ ಗ್ರಹಗಳು ಏನೇನು ಫಲ ಕೊಡ್ತಾ ಇದ್ದಾವೆ, ಯಾವ ರಾಶಿಯಲ್ಲಿ ಯಾವ ಥರ ಇದೆ. ಯೂಶಲಿ ವರ್ಷ ಭವಿಷ್ಯ ಮಾಡುವಾಗ ಮೇಜರ್ ಆಗಿ ಮಂದಗ್ರಹಗಳನ್ನು ನಾವು ಕ್ಯಾಲ್ಕುಲೇಷನಲ್ಲಿ ತಗೊಳ್ತೀವಿ. ಮಂದಗ್ರಹಗಳಂದರೆ ಶನಿ ಭಗವಾನರು, ರಾಹು ಭಗವಾನರು, ಕೇತು ಭಗವಾನರು, ಹಾಗೆ ಗುರು ಭಗವಾನರು. ಈ ಗ್ರಹಗಳು ನಿಧಾನಕ್ಕೆ ಚಲನೆ ಮಾಡ್ತಾ ಇರೋದ್ರಿಂದ ಈ ಗ್ರಹಗಳ ಆಧಾರದ ಮೇಲೆ ಯಾವ ರಾಶಿ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡಬೇಕಾಗತ್ತೆ. ಉಳಿದಂಥ ಗ್ರಹಗಳು ಶೀಘ್ರವಾಗಿ ಮೂವ್ ಆಗೋದ್ರಿಂದ ಅದನ್ನು ವರ್ಷ ಭವಿಷ್ಯದಲ್ಲಿ ಇನ್ಕ್ಲೂಡ್ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ 2026ರಲ್ಲಿ ಮೇಜರ್ ಆಗಿ ಪ್ಲಾನೆಟರಿ ಶಿಫ್ಟ್ ಅನ್ನೋದು ಯಾವ ಥರ ಇದೆ, ಟ್ರಾನ್ಸಿಷನ್ ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಶನಿ ಭಗವಾನರು ಯಥಾಸ್ಥಿತಿ ಅವರು 2026 ಪೂರ್ತಿಯಾಗಿ ಮೀನ ರಾಶಿಯಲ್ಲಿದ್ದಾರೆ. ಆದರೆ ಜುಲೈ 27ನೇ ತಾರೀಕು 138 ದಿನಗಳ ಕಾಲ ವಕ್ರವಾಗಿ ಜರ್ನಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಡಿಸೆಂಬರ್ 11ನೇ ತಾರೀಕುವರೆಗೂ ಅವರು ವಕ್ರವಾಗಿದ್ದು ಆಮೇಲೆ ರುಜುಗತೆಗೆ ಬರ್ತಾರೆ. ಗುರು ಭಗವಾನರು ಮೇಜರ್ ಆಗಿ ಸಾಕಷ್ಟು ಗ್ರಹಗಳ ಒಂದು ಪರಿಧಿಯಲ್ಲಿ ಸಾಕಷ್ಟು ರಾಶಿಗಳನ್ನು ಬದಲಾವಣೆ ಮಾಡ್ತಾರೆ. ವಿಶೇಷವಾಗಿ 2026ರಲ್ಲಿ 3 ರಾಶಿಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಜೂನ್ 2ನೇ ತಾರೀಕುವರೆಗೂ ಮಿಥುನ ರಾಶಿಯಲ್ಲಿದ್ದು, ತದನಂತರ ಜೂನ್ 2ರಿಂದ ಅಕ್ಟೋಬರ್ 31ರವರೆಗೂ ಕರ್ಕಾಟಕ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಕರ್ಕಾಟಕ ರಾಶಿಯಲ್ಲಿ ಉಚ್ಚರಾಗಿರ್ತಾರೆ. ಆನಂತರ 31 ಅಕ್ಟೋಬರಿಂದ ಸಿಂಹ ರಾಶಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ರಾಹುಕೇತುಗಳು ಯಥಾಸ್ಥಿತಿ ಕಾಯ್ದುಕೊಂಡಿದ್ದು ಕುಂಭರಾಶಿಯಲ್ಲಿ ಡಿಸೆಂಬರ್ 5ನೇ ತಾರೀಕುವರೆಗೂ ರಾಹು ಭಗವಾನರಿದ್ದರೆ, ಸಿಂಹರಾಶಿಯಲ್ಲಿ ಕೇತು ಭಗವಾನರು ಡಿಸೆಂಬರ್ 5ನೇ ತಾರೀಕುವರೆಗೂ ಇದ್ದಾರೆ. ಇದು ಗ್ರಹಗಳ ಒಂದು ಮೂಮೆಂಟು. ಮುಂದಿನ ರಾಶಿ ಮೇಷರಾಶಿ. 2026ರಲ್ಲಿ ಮೇಷರಾಶಿಯವರಿಗೆ ಫಲಾಫಲಗಳು, ಈ ಮಂದಗ್ರಹರು ಗುರು, ಶನಿ, ರಾಹು, ಕೇತುಗಳು ನಿಮಗೆ ಯಾವ ಥರ ಫಲ ಕೊಡ್ತಾ ಇದೆ ಅಂತ ನೋಡೋಣ ಬನ್ನಿ. ಶನಿ ಭಗವಾನರು ನಿಮಗೆ 12ನೇ ಮನೆಯಲ್ಲೇ ಈ ವರ್ಷ ಪೂರ್ಣವಾಗಿ ಪ್ರಯಾಣ ಮಾಡ್ತಾ ಇರೋದರಿಂದ 12ನೇ ಮನೆ ಅನ್ನೋದು ಎಕ್ಸ್ಪೆಂಡಿಚರ್. ನಿಮ್ಮ ಎಕ್ಸ್ಪೆಂಡಿಚರ್ ಬಗ್ಗೆ ನೀವು ಸ್ವಲ್ಪ ಗಮನ ಇರಬೇಕು. 12ನೇ ಮನೆ ವಿದೇಶದಲ್ಲಿ ಉದ್ಯೋಗ ಮಾಡ್ತಕ್ಕಂಥದ್ದು. ಸೊ ವಿದೇಶದಲ್ಲಿ ಉದ್ಯೋಗ ಮಾಡ್ತಕ್ಕಂಥವರು ಕೂಡ ಶನಿ ಭಗವಾನರು ನಿಮಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. 12ನೇ ಮನೆ ಅಂತಕ್ಕಂಥದ್ದು ಗಂಡ ಹೆಂಡತಿಗೆ ಸಂಬಂಧಿಸ್ತಕ್ಕಂಥದ್ದು, ಶಯನಸ್ಥಾನ ಅಂತ ಕರಿತೀವಿ. ಸೊ ಅದರಿಂದ ಗಂಡ ಹೆಂಡತಿಯಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸನ್ನು ಪಕ್ಕಕ್ಕಿಟ್ಟುಬಿಟ್ಟು ಈ ವರ್ಷ ಪೂರ್ತಿಯಾಗಿ ಕುಟುಂಬಕ್ಕಾಗಿ ಒಂದು ಸಮಷ್ಟಿಯಾಗಿ ಏಕಧ್ವನಿಯಲ್ಲಿ ಗಂಡ ಹೆಂಡತಿ ಕೆಲಸ ಮಾಡಬೇಕು. ಸ್ವಲ್ಪ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅರ್ಧನಾರೀಶ್ವರ ಸ್ತೋತ್ರ ಇದೆಲ್ಲ ಮಾಡ್ಕೋಬೇಕು. 7 ಶನಿಕಟ ನಡೀತಾ ಇರೋದ್ರಿಂದ ಶನಿ ಭಗವಾನರಿಗೆ ವರ್ಷಕ್ಕೆ 3 ಸರ್ತಿ ಆದರೂ ತೈಲಾಭಿಷೇಕ ಮಾಡಿಸಿ. ಹನುಮಾನ್ ದೇವರನ್ನು ಪ್ರತಿನಿತ್ಯ ಆರಾಧನೆ ಮಾಡಿ. ಹನುಮಾನ್ ಸ್ತೋತ್ರಗಳನ್ನು ಓದ್ಕೊಳ್ಳಿ. ನಿಮಗೆ ಗೊತ್ತಿರ್ತಕ್ಕಂಥ ಯಾವ ಸ್ತೋತ್ರ ಆಗಿದ್ರೂ ಪರವಾಗಿಲ್ಲ. ಮತ್ತು ನಿಮ್ಮ ಧನಸ್ಥಾನವನ್ನು ಶನಿ ಭಗವಾನರು ನೋಡ್ತಾ ಇದ್ದಾರೆ. ಶನಿ ಭಗವಾನರು ವ್ಯಯಸ್ಥಾನದಲ್ಲಿದ್ದುಕೊಂಡು ಧನಸ್ಥಾನವನ್ನು ನೋಡ್ತಾ ಇದ್ದಾರೆ. ಅಂದರೆ ದುಡ್ಡು ಕಾಸು ನಿಮ್ಮನ್ನು ಶ್ರಮೆ ಪಟ್ಟು ದುಡಿಯೋ ಥರ ಮಾಡ್ತಾರೆ. ಎಕ್ಸ್ಪೆಂಡಿಚರ್ ಆಗಬೇಕಂದ್ರೆ ನಿಮ್ಗೆ ದುಡ್ಡು ಬರಲೇಬೇಕಲ್ವಾ. ಸೊ ಅದರಿಂದ ನಿಮ್ಮಲ್ಲಿ ಶಿಸ್ತನ್ನು ಅಳವಡಿಸ್ಕೊಳ್ಳಿ. ಮತ್ತು ನಿಮ್ಮ ಭಾಗ್ಯಸ್ಥಾನವನ್ನು ಕೂಡ ಶನಿ ಭಗವಾನರು ನೋಡ್ತಾ ಇರೋದ್ರಿಂದ ವಿದೇಶದಲ್ಲಿ ವಿದ್ಯಾಭ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶಿಸ್ತಿನಿಂದ ಇದ್ದರೆ ವಿದೇಶದಲ್ಲಿ ಉದ್ಯೋಗ ಮತ್ತು ವಿದ್ಯೆ ಎರಡಕ್ಕೂ ಅನುಕೂಲಕರವಾಗಿದೆ. ಉಳಿದಂಗೆ ರಾಹು ಭಗವಾನರು ಪೂರ್ಣವಾಗಿ ಡಿಸೆಂಬರ್ 5ನೇ ತಾರೀಕುವರೆಗೂ ನಿಮ್ಮ ಮೇಲೆ ಕೃಪಾ ದೃಷ್ಟಿ ಇದೆ. ರಾಹು ಭಗವಾನರಂದ್ರೇ ಅದೊಂದು ಚೈತನ್ಯ ಶಕ್ತಿ, ನಾಲೆಡ್ಜ್, ತಲೆ
ಇಂಟೆಲಿಜೆನ್ಸಿ, ಟೆಕ್ನಾಲಜಿ, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ರಾಹು ಭಗವಾನರ ಅಧೀನದಲ್ಲಿ ಬರುತ್ತೆ. ಇನ್ವೆನ್ಷನ್, ಇನೋವೇಟಿವ್ ಐಡಿಯಾಸ್ ಬರುತ್ತೆ. ಸೊ ಆದರೆ ರಾಹು ಸಡನ್ನಾಗಿ ಮೇಲೆ ಕರ್ಕೊಂಡು ಬಂದು ಸಡನ್ನಾಗಿ ಕೆಳಗಡೆ ಕರ್ಕೊಂಡ್ಬರ್ತಕ್ಕಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಅತಿ ಆಸೆಗೆ ಹೋಗಬೇಡಿ. ರಾಹು ಭಗವಾನರು ನಮಗೆ ಮಾಡಿದ್ದೆಲ್ಲ ಜಯ ಕೊಡ್ತಾ ಇದ್ದಾರೆ ಅಂತೇಳಿ 5%, 6% ಬಡ್ಡಿಗೆ ಹೋಗ್ತಕ್ಕಂಥದ್ದು, ಮತ್ತು ಸಡನ್ನಾಗಿ ಇನ್ಕಮ್ ಬರ್ತಕ್ಕಂಥ ಸ್ಕೀಮ್ಸ್, ಇಂಥದ್ರಲ್ಲಿ ಜಾಗ್ರತೆಯಿಂದ ಇರಿ. ಮೋಸ ಮಾಡೋದಕ್ಕೆ ನಮ್ಮ ಸುತ್ತಮುತ್ತಲೂ ಸಾಕಷ್ಟು ಜನ ಇದ್ದಾರೆ. ನಾವು ಮೋಸ ಹೋಗದಿರೋ ನಾವು ಇರಬೇಕು. ಗುರು ಭಗವಾನರು ನಿಮಗೆ ಜೂನ್ 2ನೇ ತಾರೀಕುವರೆಗೂ 3ನೇ ಮನೆಯಲ್ಲಿದ್ದು ಪ್ರಯತ್ನದ ಮುಖಾಂತರ ಜಯ ಕೊಡ್ತಾರೆ. 4ನೇ ಮನೆಗೆ ಜೂನ್ 2ನೇ ತಾರೀಕಿಂದ ಶನಿ ಭಗವಾನರು ಬಂದಾಗ 4ನೇ ಮನೆಯಲ್ಲೂ ಕೂಡ ಅಷ್ಟೇ ವೃಥಾ ಪ್ರಯತ್ನ, ವೃಥಾ ತಿರುಗಾಟ ಇದೆಲ್ಲವನ್ನು ಕೂಡ ಕೊಡ್ತಾರೆ. ಅಕ್ಟೋಬರ್ 31ನೇ ತಾರೀಕಿಂದ ಈ ವರ್ಷದಲ್ಲಿ ನಿಮಗೆ ಸ್ವಲ್ಪ ಬದಲಾವಣೆಗಳಾಗತ್ತೆ. ಪೂರ್ವಜನ್ಮದ ಪುಣ್ಯಸ್ಥಾನಕ್ಕೆ ಗುರು ಭಗವಾನರು ಬರ್ತಾ ಇರೋದರಿಂದ ಅಕ್ಟೋಬರ್ 30ರ ನಂತರ ಆರ್ಥಿಕವಾಗಿ, ದುಡ್ಡು ಕಾಸು ವಿಚಾರದಲ್ಲಿ, ವ್ಯಾಸಂಗ ವಿಚಾರದಲ್ಲಿ, ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಅಕ್ಟೋಬರ್ 31ರ ನಂತರ ಒಳ್ಳೆ ದಿನಗಳು ಬರ್ತಾ ಇದೆ. ಕೇತು ಭಗವಾನರು ಯಥಾಸ್ಥಿತಿ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಡಿಸೆಂಬರ್ 5ನೇ ತಾರೀಕುವರೆಗೂ ಇದ್ದಾರೆ. ಕೇತು ಭಗವಾನರು ನಿಮಗೆ ಅಡಚಣೆಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಗ್ರಹರು. ಕೇತು ಭಗವಾನರನ್ನು ಹೊಲಿಸ್ಕೋಬೇಕಂದ್ರೆ ಭಕ್ತಿ ಮಾರ್ಗ ಒಂದೇ, ಶನಿ ಭಗವಾನರನ್ನು ಹೊಲಿಸ್ಕೋಬೇಕಂದ್ರೆ ಭಕ್ತಿ ಮಾರ್ಗ ಒಂದೇ. ಈ 2 ಗ್ರಹರು ಕೂಡ ಭಕ್ತಿಯನ್ನು ಸೂಚನೆ ಮಾಡ್ತವೆ. ಭಕ್ತಿ, ಧರ್ಮ, ಆಚಾರ ವಿಚಾರವನ್ನು ನಾವು ಪಾಲನೆ ಮಾಡಿದರೆ 2026 ನಿಮಗೆ ಒಳ್ಳೆ ಇಯರ್ ಕೂಡ. ಯಾಕಂದರೆ 1ನೇ ಸಂಖ್ಯೆ ಸೂರ್ಯ ಅಧಿಪತಿ. ಸೂರ್ಯ ನಿಮಗೆ ಮಿತ್ರ ಗ್ರಹ ಆಗಿರೋದ್ರಿಂದ ಮೇಷರಾಶಿಯವರಿಗೆ ಡೆಫಿನೆಟಾಗಿ ಒಳ್ಳೆಯದಾಗತ್ತೆ. ನಿಮ್ಮ ರಾಶಿಗೆ ಮುಖ್ಯವಾಗಿ ಮೇಷರಾಶಿಗೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿನ ಆರಾಧನೆ ಮಾಡೋದು, ಲಕ್ಷ್ಮೀ ನರಸಿಂಹ ಸ್ವಾಮಿ ಕರಾವಲಂಬನ ಸ್ತೋತ್ರವನ್ನು ಓದೋದ್ರಿಂದ ನೀವು ಹೆಚ್ಚು ಫಲಗಳನ್ನು ಪಡ್ಕೊಳ್ತೀರಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು 2026ರಲ್ಲಿ ನಿಮ್ಮ ಫಲಾಫಲಗಳು ಯಾವ ಥರ ಇದೆ? ಶನಿ ಭಗವಾನರು ಮೊದಲನೇದಾಗಿ ನಿಮಗೆ ಲಾಭಸ್ಥಾನದಲ್ಲಿ ವರ್ಷ ಪೂರ್ತಿ ಇದ್ದಾರೆ. ಲಾಭಸ್ಥಾನದಲ್ಲಿ ಶನಿ ಭಗವಾನರು ಇದ್ದಾರೆ ಅಂದರೆ ಇದಕ್ಕಿಂತ ಒಳ್ಳೆಯ ಅವಕಾಶಗಳನ್ನು ನೀವು ಕೇಳೋದು ಬೇಕಾಗಿಲ್ಲ. ಶನಿ ಭಗವಾನರು ಸಂಯಮದಿಂದ ನೀವು ಪ್ರಯತ್ನದ ಮುಖಾಂತರ ಮಾಡಿದರೆ ಈ ವರ್ಷದಲ್ಲಿ ಮನೆ ಕಟ್ಟೋದು, ವಾಹನ ತಗೊಳ್ತಕ್ಕಂಥದ್ದು, ಮದುವೆ ಕಾರ್ಯಗಳು ಎಲ್ಲದಕ್ಕೂ ಕೂಡ ಶನಿ ಭಗವಾನರ ಅನುಗ್ರಹಣೆ ನಿಮ್ಮ ಮೇಲೆ ಇದೆ. ಶನಿ ಭಗವಾನರು ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ, ಶನಿ ಭಗವಾನರು ಮಂದಗ್ರಹ ಆಗಿರೋದ್ರಿಂದ ಒಂದೊಂದ್ಸತಿ ನೋಡೋಣ, ನನಗೆ ಗೊತ್ತು, ನನಗೆ ಬರುತ್ತೆ, ಐ ನೋ ಎವ್ರಿಥಿಂಗ್ ಅನ್ನೋದು ಬೇಡ. ಯಾವುದೂ ಪೋಸ್ಟ್ಪೋನ್ಮೆಂಟ್ ಮಾಡ್ಕೊಳ್ದಿರ ಸಕಾಲಕ್ಕೆ ಕೆಲಸ ಕಾರ್ಯಗಳನ್ನು ನೀವು ಮುಗಿಸ್ತಾ ಬನ್ನಿ. ನೆಕ್ಸ್ಟು ರಾಹು ಭಗವಾನರು 10ನೇ ಮನೆಯಲ್ಲಿದ್ದಾರೆ. 10ನೇ ಮನೆ ಕರ್ಮಸ್ಥಾನ, ಉದ್ಯೋಗ ಸ್ಥಾನ ಆಗಿರೋದ್ರಿಂದ ರಾಹು ಪ್ರೆಸೆನ್ಸ್ ಇದೆ ಅಂದರೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಏರ್ಪೇರ್ ಆಗ್ತಕ್ಕಂಥದ್ದು, ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ತಕ್ಕಂಥದ್ದು, ಒಂದೊಂದು ಸರ್ತಿ ನೀವು ಹೊಸ ಉದ್ಯೋಗಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದು, ಇದೆಲ್ಲವನ್ನು ಸೂಚನೆ ಮಾಡುತ್ತೆ. ರಾಹು ಭಗವಾನರನ್ನು ಒಲಿಸ್ಕೊಳ್ಳೋದಕ್ಕೆ ನೀವು ದುರ್ಗಾ ಸಪ್ತಶತಿ, ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ನೆಕ್ಸ್ಟು ಸುಖದ ಭಾವದಲ್ಲಿ ಕೇತು ಭಗವಾನರಿದ್ದಾರೆ. ಕೇತು ಭಗವಾನರು ನೀವು ಸುಖವನ್ನು ತಗೊಳ್ಳೋದಕ್ಕೆ ಬಿಡೋದಿಲ್ಲ ಅವರು. 4ನೇ ಮನೆ ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ಸ್ ಇಂಥದ್ದೆಲ್ಲ ಮಾಡಿಸಿ, ನಿಮ್ಮ ಕೈಯಲ್ಲಿ ಮನೆ ಕಟ್ಟೋದನ್ನು ಪ್ರಯತ್ನ ಮಾಡಿಸಿ, ವೆಹಿಕಲ್ ತಗೊಳ್ಳೋದು ಪ್ರಯತ್ನ ಮಾಡಿಸಿ, ನಾನಾ ರೀತಿಯಾಗಿ ನಿಮ್ಮನ್ನು ಫೋರ್ಸ್ ಮಾಡಿ ನೀವು ಆರ್ಥಿಕವಾಗಿ ಇನ್ವೆಸ್ಟ್ಮೆಂಟ್ ಮಾಡೋ ಥರ ಮಾಡ್ತಾ ಇರ್ತಾರೆ. ನಿಮ್ಮ ಕೈ ಮೀರಿ ಯಾವುದು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ. ಉಳಿದಂಗೆ ಗುರು ಭಗವಾನರು ನಿಮಗೆ ಜೂನ್ 2ನೇ ತಾರೀಕುವರೆಗೂ ಒಳ್ಳೆ ಫಲಗಳನ್ನು ಕೊಡ್ತಾ ಇದ್ದಾರೆ. ಈ ವರ್ಷ ಮೊದಲನೇ ಅರ್ಧದಲ್ಲಿ ಶುಭ ಕಾರ್ಯಗಳಿಂದ ಹಿಡಿದು ಉದ್ಯೋಗ, ವ್ಯವಹಾರ, ವ್ಯವಸಾಯ ಕಾರ್ಯಗಳಲ್ಲಿ ಎಲ್ಲವಲ್ಲೂ ಕೂಡ ನಿಮಗೆ ಜಯ ಕೊಡ್ತಾ ಇದ್ದಾರೆ. ವೃಷಭ ರಾಶಿ ಭೂತತ್ವ ರಾಶಿ ಆಗಿರೋದರಿಂದ ಭೂಮಿ ವಿಚಾರದಲ್ಲಿ ಕೂಡ ಜಯ ಕೊಡ್ತಾ ಇದ್ದಾರೆ. ಗುರು ಭಗವಾನರ ಅನುಗ್ರಹಣೆ ಇರೋದರಿಂದ ಮಕ್ಕಳಿಗಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರು, ಮದುವೆ ಎಲ್ಲ ವಿಚಾರದಲ್ಲಿ, ಉದ್ಯೋಗ, ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ಕೂಡ ಗುರು ಅನುಕೂಲ ಚೆನ್ನಾಗಿದೆ. ಮತ್ತು ಮಿಥುನ್ ರಾಶಿಯಲ್ಲಿರೋದ್ರಿಂದ ಮಿಥುನ್ ರಾಶಿ ಮಾತಿಗೆ ಸಂಬಂಧಿಸಿರೋದಾಗಿರೋದ್ರಿಂದ ಅಡ್ವೊಕೇಟ್ಸ್ ಆಗಿರ್ಬೋದು, ಜರ್ನಲಿಸ್ಟ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಒಳ್ಳೆ ಫಲಗಳನ್ನು ಗುರು ಭಗವಾನರು ಕೊಡ್ತಾ ಇದ್ದಾರೆ. ಕೇತು ಶಾಂತಿಗಾಗಿ ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ಗುರು ಭಗವಾನರು ಜೂನ್ 2ನೇ ತಾರೀಕು
ನಿಮಗೆ ಕರ್ಕಾಟಕ ರಾಶಿಗೆ ಬರ್ತಾ ಇದೆ. ಕರ್ಕಾಟಕ ರಾಶಿಗೆ ಬಂದಾಗ 4ನೇ ಮನೆ ಆಗುತ್ತೆ. ಜೂನ್ ಆದ ನಂತರ ಸ್ವಲ್ಪ ಎಚ್ಚರಿಕೆ ಬೇಕು. ನೀವು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ಸು, ನೀವು ತೊಗೊಳ್ತಕ್ಕಂಥ ಡಿಸಿಷನ್ಸು, ನೀವು ಮಾತಾಡ್ತಕ್ಕಂಥ ಮಾತಿನ ಮೇಲೆ ಹಿಡಿತ ಬೇಕಾಗತ್ತೆ. ಯಾಕಂದರೆ ಒಂದು ಸರ್ತಿ ಕರ್ಕಾಟಕ ರಾಶಿಗೆ ಗುರು ಭಗವಾನರು ಬಂದರೆ ಅದು ನಿಮ್ಮ 4ನೇ ಮನೆ ಆಗುತ್ತೆ. ಸೊ ಅದು 4ನೇ ಮನೆ ಅನ್ನೋದು ನಿಮಗೆ ಶ್ರಮೆಯನ್ನು ಕೊಟ್ಟು ಸಕ್ಸಸ್ ಕೊಡ್ತಕ್ಕಂಥದ್ದು. ನೆಕ್ಸ್ಟು ಡಿಸೆಂಬರ್ 31 ಕೂಡ ನಿಮಗೇನು ಅನುಕೂಲಕರವಾದ ಸ್ಥಿತಿ ಇರೋದಿಲ್ಲ. ಗುರು ಭಗವಾನರು ಓವರಾಲ್ ಆಗಿ ಡಿಸೆಂಬರ್ ಕೊನೆವರೆಗೂ ಕೂಡ ನಿಮಗೆ ಗುರು ಭಗವಾನರು ಜೂನ್ ಆದಮೇಲೆ ಅಷ್ಟೊಂದು ಒಳ್ಳೆ ಫಲಗಳನ್ನು ಕೊಡ್ತಾ ಇಲ್ಲ. ಗುರು ಭಗವಾನರ ಆರಾಧನೆ ಮಾಡ್ತಾ ಬನ್ನಿ, ರಾಯರ ಆರಾಧನೆ ಮಾಡಿ, ದಕ್ಷಿಣಾಮೂರ್ತಿ ಸ್ತೋತ್ರ ಮಂತ್ರಗಳನ್ನು ಪ್ರತಿನಿತ್ಯ ಓದ್ಕೊಳ್ಳಿ. ಗುರುಗಳಿಗೆ ಶರಣಾಗಿದ್ದರೆ ಈ ವರ್ಷ ಪೂರ್ತಿ ನೀವು ಜಯವನ್ನು ಪಡ್ಕೊಳ್ತೀರಿ. ಮುಂದಿನ ರಾಶಿ ಮಿಥುನ ರಾಶಿ. 2026ರಲ್ಲಿ ನಿಮಗೆ ಗ್ರಹಗಳ ಫಲಾಫಲ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ನಿಮ್ಮ ರಾಶಿಯಲ್ಲೇ ಇದ್ದಾರೆ. ನಿಮಗೆ ಸ್ವಲ್ಪ 2025ರಲ್ಲಿ ಸ್ವಲ್ಪ ತೊಂದರೆಗಳೇ ಆಗಿತ್ತು. ಸಾಕಷ್ಟು ಜನಕ್ಕೆ ಉದ್ಯೋಗದ ವಿಚಾರದಿಂದ ಹಿಡಿದು ಮದುವೆ, ಫ್ಯಾಮಿಲಿ, ಮಕ್ಕಳು, ಈ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಸ್ವಲ್ಪ ನಿಧಾನ ಆಗಿತ್ತು. ಈ ಸರ್ತಿ ಜೂನ್ 2ನೇ ತಾರೀಕಿಂದ ಗುರು ಭಗವಾನರು ನಿಮಗೆ ಒಳ್ಳೆ ಫಲಗಳನ್ನು ಕೊಡ್ತಾ ಇದ್ದಾರೆ. ಅಕ್ಟೋಬರ್ 31ನೇ ತಾರೀಕುವರೆಗೂ ಕೂಡ ಗುರು ಭಗವಾನರ ಅನುಗ್ರಹಣೆ ನಿಮ್ಮ ಮೇಲೆ ಇದೆ. ಅಕ್ಟೋಬರ್ 31ರ ನಂತರ ತೃತೀಯ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಎಗೈನ್ ಮತ್ತೆ ಅಲ್ಲಿ ಸ್ವಲ್ಪ ವಿಳಂಬಗಳಾಗ್ತಕ್ಕಂಥದ್ದು. ಗುರುಗಳು ಸ್ವಲ್ಪ ಕಾಲ ಮಾತ್ರ ನಿಮಗೆ ಈ ವರ್ಷದಲ್ಲಿ ಒಂದು 5 ತಿಂಗಳು ಮಾತ್ರ ನಿಮಗೆ ಅನುಕೂಲಕರವಾಗಿದ್ದಾರೆ. ಆದ್ದರಿಂದ ಗುರುಗಳನ್ನು ಲಾಸ್ಟ್ ಇಯರ್ ಆರಾಧನೆ ಮಾಡ್ದಂಗೆ ಗುರು ದಕ್ಷಿಣಾಮೂರ್ತಿಯನ್ನು ಮತ್ತು ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ನಿಮಗೆ ಯಾರು ಇಷ್ಟ ಗುರುಗಳು ಅವರನ್ನು ಪ್ರತಿನಿತ್ಯ ಆರಾಧನೆ ಮಾಡ್ತಾ ಬನ್ನಿ. ಪ್ಲಸ್ ಶನಿ ಭಗವಾನರು ಕರ್ಮಸ್ಥಾನದಲ್ಲಿದ್ದಾರೆ. ಉದ್ಯೋಗ ಸ್ಥಾನದಲ್ಲಿ 2026 ಪೂರ್ತಿ ಇದ್ದಾರೆ. ಈ ವರ್ಷ ಕೂಡ ನೀವು ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗಬೇಡಿ. ಪ್ರಮೋಷನ್ಸ್ ಆಗ್ಬೋದು, ಇನ್ಕ್ರಿಮೆಂಟ್ಸ್ ಆಗ್ಬೋದು. ಸ್ವಲ್ಪ ಹಾರ್ಡ್ ವರ್ಕ್ ಬಗ್ಗೆನೇ ಗಮನ ಕೊಡ್ತಾ ಬನ್ನಿ. ಎಲ್ಲರನ್ನೂ ಕೂಡ ಕಾನ್ಫಿಡೆನ್ಸಿಗೆ ತಗೊಳ್ಳಿ. ನಿಮ್ಮ ಸಹಪಾಠಿಗಳು, ನಿಮ್ಮ ಬಾಸ್, ಎಲ್ಲವನ್ನು ಕೂಡ ನೀವು ಕಾನ್ಫಿಡೆನ್ಸ್ಗೆ ತೊಗೊಂಡು ಬನ್ನಿ. ಮನೆಯಲ್ಲಿ, ಉದ್ಯೋಗದಲ್ಲಿ ಎರಡನ್ನೂ ಕೂಡ ನೀವು ಬ್ಯಾಲೆನ್ಸ್ ಮಾಡ್ತಾ ಬರಬೇಕು. ಚೆನ್ನಾಗಿ ವಾಕ್ಚಾತುರ್ಯ ಇರ್ತಕ್ಕಂಥವ್ರು ನೀವು ಮ್ಯಾನೇಜ್ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗತ್ತೆ. ಯಾಕಂದರೆ ಈ ಥರ ಕಂಟಿನ್ಯೂಸ್ ಆಗಿ ಗ್ರಹಗಳು ನಿಮ್ಗೆ ಅನುಕೂಲ ಇಲ್ಲದೆ ಇರುವಾಗ ಒಂದೊಂದು ಸರ್ತಿ ಡಿಮೋಟಿವೇಟ್ ಆಗಿಬಿಡ್ತೀರಿ. ಸೊ ಅದರ ಅಗತ್ಯ ಇಲ್ಲ. ಉತ್ಸಾಹವಾಗಿರಿ. ಜೂನ್ 2ನೇ ತಾರೀಕು ನಂತರ ಗುರುಗಳು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದ್ದಾರೆ. ಇನ್ನು ರಾಹು ಭಗವಾನರು ಭಾಗ್ಯಸ್ಥಾನದಲ್ಲಿದ್ದಾರೆ. ಪಿತೃಸ್ಥಾನದಲ್ಲಿ, ಭಾಗ್ಯಸ್ಥಾನದಲ್ಲಿ ರಾಹು ಇದ್ದಾರೆ. ಅಂದರೆ ವಿದೇಶ ಪ್ರಯಾಣಗಳಿಗೆ ಕೂಡ ಅವಕಾಶ ಇದೆ ಜೂನ್ 2ನೇ ತಾರೀಕು ನಂತರ. ಸೊ ರಾಹು 9ನೇ ಮನೆಯಲ್ಲಿರೋದರಿಂದ ಈವನ್ ಫಾರಿನ್ ಉದ್ಯೋಗ ಜೊತೆಗೆ ವಿದ್ಯಾಭ್ಯಾಸ, ಇಂಪೋರ್ಟ್ ಎಕ್ಸ್ಪೋರ್ಟು, ಫಾರಿನ್ ಕಂಪ್ನಿಗಳ ಜೊತೆ ವ್ಯವಹಾರಗಳನ್ನು ಮಾಡೋದು ಕೂಡ ನಿಮ್ಗೆ ಅನುಕೂಲಗಳಾಗತ್ತೆ. ಆದರೆ ತಂದೆ ಬಿಸ್ನೆಸ್ಸು, ತಂದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಕೇತು ಭಗವಾನರು 3ನೇ ಮನೆಯಲ್ಲಿದ್ದಾರೆ. ಇದು ತುಂಬ ಎಕ್ಸಲೆಂಟ್ ಕಾಂಬಿನೇಷನ್ಸ್. ಯಾವುದೇ ಪಾಪಗ್ರಹಗಳು 3ನೇ ಮನೆಯಲ್ಲಿದ್ದಾವಂದರೆ ನಿಮ್ಮ ಶ್ರಮೆಗೆ ತಕ್ಕಂಥ ಫಲ ಇದ್ದೇ ಇರುತ್ತೆ ಯಾವಾಗಲೂ. ಸೊ ಅದರಿಂದ 3ನೇ ಮನೆ ವಿಕ್ರಮ ಸ್ಥಾನ. ಕೇತು ಭಗವಾನರಿದ್ದಾರೆ. ಸ್ವಲ್ಪ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ನಿಮ್ಮ ಪೆಂಡಿಂಗ್ ಕೆಲಸಗಳನ್ನು 2026ರಲ್ಲಿ ಪೂರ್ಣವನ್ನು ಮಾಡಿಕೊಳ್ಳಿ. ಎಫರ್ಟ್ಸಿಂದ ಪೂರ್ಣ ಮಾಡಿಕೊಳ್ಳಿ. ಶನಿ ಭಗವಾನರ 10ನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಹನುಮಾನ್ ಚಾಲೀಸ, ಶನಿದೇವರ ಆರಾಧನೆ, ಶನಿವಾರ ಎಳ್ಳು ದೀಪವನ್ನು ಹಚ್ಚತಕ್ಕಂಥದ್ದು ದೇವಸ್ಥಾನದಲ್ಲಿ, ಬಡವರಿಗೆ ಶನಿವಾರ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು, ಕಪ್ಪು ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಸಂಯಮದಿಂದ ಇರಿ. ಮೌನವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಓಂ ಶನೈಶ್ವರಾಯ ನಮಃ, ಓಂ ಶನೈಶ್ವರಾಯ ನಮಃ, ಓಂ ಶನೈಶ್ವರಾಯ ನಮಃ ಅಂತ ಮಂತ್ರಜಪವನ್ನು ಮಾಡ್ತಾ ಬನ್ನಿ. ಗುರುಗಳ ಅನುಗ್ರಹಣೆಗಾಗಿ ಪ್ರತಿನಿತ್ಯ ಹಿರಿಯರ ಆಶೀರ್ವಾದ ತಗೊಂತ ಬಂದಿದ್ದಾರೆ. 2026 ಸೆಕೆಂಡ್ ಹಾಫ್ ಒಳ್ಳೆ ಜಯವನ್ನು ಕೊಡ್ತಾ ಇದೆ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿಯವರಿಗೆ 2025ರಲ್ಲೂ ಕೂಡ ಸ್ವಲ್ಪ ಒದ್ದಾಡಿದ್ರು ನೀವು. ಆಲ್ಮೋಸ್ಟ್ ಆಲ್ 2026ರಲ್ಲೂ ಕೂಡ ಸ್ಟೇಟಸ್ ಕೋ ಇದೆ.
ಅಂದರೆ 2026 ಯಾವ ಥರ ಇತ್ತು 2026, 25 ಒಂದೇ ಥರ ಇದೆ ನಿಮಗೆ. ಇಲ್ಲಿ ಒಂದೇನೆಂದರೆ ಸೂರ್ಯನ ವರ್ಷ ಆಗಿರೋದ್ರಿಂದ 2026 ಸೂರ್ಯ ಭಗವಾನರ ನಂಬರ್ 1 ಆಗಿರೋದ್ರಿಂದ, ಸೂರ್ಯ ನಿಮಗೆ ಸ್ನೇಹಿತ ಗ್ರಹ ಆಗಿರೋದ್ರಿಂದ ಸ್ವಲ್ಪ ಎಫರ್ಟ್ಸಿಂದ ಜಯವನ್ನು ಕೊಡ್ತಕ್ಕಂಥದ್ದು. ಶನಿ ಭಗವಾನರು ಭಾಗ್ಯಸ್ಥಾನದಲ್ಲಿದ್ದಾರೆ, ಅಷ್ಟಮದಲ್ಲಿ ರಾಹು ಇದ್ದಾರೆ. ಈ 2 ಗ್ರಹಗಳು ಕೂಡ ನಿಮಗೆ ಸ್ವಲ್ಪ ದುಃಖವನ್ನೇ ಕೊಡ್ತಾ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಗುರು ಭಗವಾನರು ವ್ಯಯಸ್ಥಾನದಲ್ಲಿದ್ದಾರೆ ಜೂನ್ 2ನೇ ತಾರೀಕುವರೆಗೂ. ಆಮೇಲೆ ನಿಮ್ಮ ರಾಶಿಗೆ ಬಂದು ಅಕ್ಟೋಬರ್ 31ನೇ ತಾರೀಕು ನಿಮ್ಮ ರಾಶಿಯಲ್ಲಿರ್ತಾರೆ. ವ್ಯಯಸ್ಥಾನದಲ್ಲಿದ್ದರೂ ನಿಮ್ಮ ರಾಶಿಯಲ್ಲಿದ್ದರೂ ಕೂಡ ಎಕ್ಸ್ಪೆಂಡಿಚರ್ಸ್ ಮಾತ್ರ ಕಟ್ಟಿಟ್ಟು ಬುತ್ತಿ. ಎಕ್ಸ್ಪೆಂಡಿಚರ್ಸ್ ಬಗ್ಗೆ ಗಮನ ಇರಲಿ. ಸೇವಿಂಗ್ಸ್ ಬಗ್ಗೆ ಯಾವಾಗಲೂ ಕೂಡ ಮನಸ್ಸಿರಬೇಕು. ನಿಮ್ಮ ಸಂಪಾದನೆಯಲ್ಲೇ 50, 30, 20 ಅಂತ ಭಾಗಗಳು ಮಾಡಬೇಕು. 50% ಶುಡ್ ಗೋ ಟು ದಿ ಫ್ಯಾಮಿಲಿ ಎಕ್ಸ್ಪೆಂಡಿಚರ್ಸ್. 30% ಯಾವಾಗಲೂ ನಿಮಗೆ ಸೇವಿಂಗ್ಸ್ ಹೋಗಬೇಕು. 20% ದಾನ ಧರ್ಮ ಎಂಟರ್ಟೈನ್ಮೆಂಟ್ ಇಂಥದಕ್ಕೆ ನೀವು ಯೂಸ್ ಮಾಡ್ಕೋಬೋದು. ಸೇವಿಂಗ್ಸ್ ಇಲ್ಲ ಅಂದರೆ ಜೀವನ ಕಷ್ಟ ಆಗುತ್ತೆ. ನೋಡಿದ್ರೆ ಕರೋನಾ ಟೈಮಲ್ಲಿ ನಮಗೆ ಪಾಠ ಹೇಳ್ಕೊಟ್ಟಂಥ ಗುರುಗಳು ಕೂಡ ತರಕಾರಿ ಮಾರೋ ಥರ ಪರಿಸ್ಥಿತಿ ಬಂದಿತ್ತು. ಯಾಕೆಂದರೆ ಸೇವಿಂಗ್ಸ್ ಮಾಡಿ, ನಾವು ಅರ್ನ್ ಮಾಡುವಾಗ ಸೇವಿಂಗ್ಸ್ ಹೋಗಬೇಕು. ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಬೇಕು. ಸಾಧ್ಯವಿರೋ ಕಡೆ ಎಲ್ಲ ಕೂಡ ದುಡ್ಡನ್ನು ಉಳಿತಾಯ ಮಾಡಿ ಸೇವಿಂಗ್ಸ್ ಮಾಡಿದ್ರೆ ಅದು ನಾಳೆ ನಿಮ್ಮನ್ನು ಕಾಪಾಡುತ್ತೆ. ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಬೇಡ. ಧೈರ್ಯವಾಗಿರಿ. 2026ರಲ್ಲಿ ಸೂರ್ಯ ಭಗವಾನರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೂರ್ಯನಿಂದ ಬರ್ತಕ್ಕಂಥ ಎನರ್ಜಿಯನ್ನು ನೀವು ತಗೊಂಡು ಅದನ್ನು ಧೈರ್ಯವಾಗಿ ಮುಂದುವರಿಯಿರಿ. ಕೇತು ಭಗವಾನರು ಯಥಾಸ್ಥಿತಿ ಈ ವರ್ಷ ಪೂರ್ತಿ ಡಿಸೆಂಬರ್ 5ನೇ ತಾರೀಕುವರೆಗೂ ಕೂಡ ನಿಮಗೆ ಧನಸ್ಥಾನದಲ್ಲಿದ್ದಾರೆ. ಕೇತು ಭಗವಾನರು ಧನಸ್ಥಾನದಲ್ಲಿದ್ದಾರೆ ಅಂದರೆ ಬರೋ ಮನೆಗೆ ಅಡಚಣೆಗಳು ಇರ್ತವೆ. ಅದರಿಂದ ಆಚೆ ಬರಬೇಕಂತ ಹೇಳಿದ್ರೆ ಕನಕದಾರ ಸ್ತೋತ್ರ, ಪ್ರತಿನಿತ್ಯ ಲಕ್ಷ್ಮೀ ಆರಾಧನೆ ಮಾಡ್ತಕ್ಕಂಥದ್ದು, ದಕ್ಷಿಣಾಮೂರ್ತಿ ಆರಾಧನೆ ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ಕಷ್ಟಗಳನ್ನು ಕಮ್ಮಿ ಮಾಡಿಕೊಂಡು ಈ ವರ್ಷದಲ್ಲಿ ಜಯ ಪಡ್ಕೊಳ್ಬೋದು. ಅಕ್ಟೋಬರ್ 31 ಆದಮೇಲೆ ನಿಮಗೆ ಗುರು ಭಗವಾನರು ಧನಸ್ಥಾನಕ್ಕೆ ಬಂದು ಈ ವರ್ಷದಲ್ಲಿ ಪೂರ್ತಿ ನೀವು ಪಟ್ಟಂಥ 2026ರಲ್ಲಿ ಪಟ್ಟಂಥ ಕಷ್ಟವನ್ನು ಅದನ್ನು ನೀಗಿಸ್ಲಿಕ್ಕಾಗಿ ನಿಮಗೆ ಧನಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆವಾಗ ಒಟ್ಟಿಗೆ ಕೆಲಸ ಕಾರ್ಯಗಳು ಬ್ಯುಸಿ ಆಗಿಬಿಡ್ತಾವೆ. ಬೇರೆ ಬೇರೆ ಮೂಲಗಳಿಂದ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಕಷ್ಟ ಬಂದಾಗ ಸಂಯಮದಿಂದ ಇರಬೇಕು, ಭಕ್ತಿ ಮಾರ್ಗದಲ್ಲಿ ಹೋಗಬೇಕು. ಸೊ ಧೈರ್ಯ ಒಂದು ನಿಮ್ಮನ್ನು ಚೆನ್ನಾಗಿ ಕಾಪಾಡುತ್ತೆ. ಭಗವಂತನ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರಬೇಕಂದ್ರೆ ಶನಿ ಭಗವಾನರನ್ನು ಆರಾಧನೆ ಮಾಡ್ತಾ ಬನ್ನಿ. ರಾಹು ಭಗವಾನರ ಕೃಪೆಗಾಗಿ ದುರ್ಗಾ ಸ್ತೋತ್ರವನ್ನು ಓದ್ಕೊತ ಬನ್ನಿ. ಮತ್ತು ಹಾಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಬಿಡದಿರ ಮಾಡಿ ರಾಯರ ಮಠಕ್ಕೆ ವರ್ಷಕ್ಕೊಂದ್ಸರ್ತಿ ಆದರೂ ಹೋಗ್ತಾ ಬನ್ನಿ. ಕೇತು ಭಗವಾನರನ್ನು ಉಳಿಸ್ಕೋಬೇಕಂದ್ರೆ ಗಣಪತಿ 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 ಬೆಳಗ್ಗೆ ಎದ್ದರಿಂದ ಸಂಜೆವರೆಗೂ ಕೂಡ ಗಣಪತಿ ಧ್ಯಾನ ಮಾಡ್ತಾ ಬನ್ನಿ. ಎಲ್ಲ ಕೆಲಸ ಕಾರ್ಯಗಳಿಗೆ ಮೊದಲು ಆದ್ಯ ದೇವರು ಗಣಪತಿ ಆಗಿರೋದ್ರಿಂದ ಗಣಪತಿ ಆರಾಧನೆ ನಿಮಗೆ ತುಂಬ ಶ್ರೇಷ್ಠವಾಗಿರುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಗೆ ಅಧಿಪತಿ ಸೂರ್ಯ ಭಗವಾನರು. 2026 ಕೂಡ ಸೂರ್ಯ ಭಗವಾನರ ಅಧಿಪತಿ. ಸೊ ಅದರಿಂದ ನೀವು ಧೈರ್ಯವಾಗಿರ್ಬೋದು. ಜೂನ್ 2ನೇ ತಾರೀಕುವರೆಗೂ ಸೂರ್ಯ ಭಗವಾನರಿಗೆ ಮಿತ್ರರಾಗಿರ್ತಕ್ಕಂಥ ಗುರು ಭಗವಾನರು ಲಾಭಸ್ಥಾನದಲ್ಲಿದ್ದು ನಿಮಗೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಅಷ್ಟಮ ಶನಿಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಅಷ್ಟಮದಲ್ಲಿ ಶನಿ ಭಗವಾನರು ವರ್ಷ ಪೂರ್ತಿ ಇರೋದರಿಂದ ಶನಿ ಭಗವಾನರಿಗೆ ತೈಲಾಭಿಷೇಕವನ್ನು ಮಾಡಿಸ್ತಾ ಬನ್ನಿ. ಶನಿ ಸ್ತೋತ್ರವನ್ನು ಓದ್ಕೊಳ್ತಾ ಬನ್ನಿ. ಪ್ರತಿನಿತ್ಯ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ಸ್ನಾನ ಸಂಧ್ಯಾವನಗಳನ್ನು ಮುಗಿಸ್ಕೊಂಡು ಓಂ ಶನೇಶ್ವರಾಯ ನಮಃ, ಓಂ ಶನೇಶ್ವರಾಯ ನಮಃ ಅಂತಕ್ಕಂಥ ಮಂತ್ರ ಜಪ ಮಾಡ್ತಾ ಬಂದರೆ ಶನಿ ಭಗವಾನರು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ರಿಸಲ್ಟ್ಸನ್ನು ಕೊಡ್ತಾರೆ. ಇನ್ನು ರಾಹು ಭಗವಾನರು 7ನೇ ಮನೆಯಲ್ಲಿದ್ದಾರೆ. 7ನೇ ಮನೆ ಸಾಮಾಜಿಕ ಸಂಬಂಧಗಳು, ಫ್ಯಾಮಿಲಿ, ವೈಫು, ಗಂಡ, ಈ ಥರ ಸಂಬಂಧಗಳನ್ನು ತೋರಿಸ್ತಾ ಇರೋದ್ರಿಂದ ಸಂಬಂಧಗಳ ವಿಚಾರವಾಗಿ ಕೇರ್ಫುಲ್ ಆಗಿ. ಸಂಬಂಧಗಳು ಕೆಡ್ತಕ್ಕಂಥ, ಪಾರ್ಟ್ನರ್ಶಿಪ್ಗಳು ಕೆಡ್ತಕ್ಕಂಥ ಮಾತುಗಳನ್ನು ಆಡಕ್ಕೆ ಹೋಗಬೇಡಿ. ಆವೇಶ ಮಾತುಗಳು ಬೇಡ. ಇನ್ನೊಬ್ಬರ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋ ಥರ ನಡ್ಕೊಳ್ಳೋದು ಬೇಡ. ಎಲ್ಲರನ್ನೂ ಕೂಡ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ಜೂನ್ 2ನೇ ತಾರೀಕು ಆದಮೇಲೆ ಗುರುಬಲ ಕಳ್ಕೊತಾ ಇದ್ದೀರಿ. ನಿಮ್ಮ ರಾಶಿಗೆ ಗುರು ಭಗವಾನರ ಎಂಟ್ರಿ ಆಗ್ತಾ ಇರೋದ್ರಿಂದ ನಿಮ್ಮ ಸ್ಪೀಡಿಗೆ ಸ್ವಲ್ಪ ಡಿಲೇ ಆಗುತ್ತೆ.
ದಕ್ಷಿಣಾಮೂರ್ತಿ ಆರಾಧನೆ ಮಾಡ್ತಾ ಬನ್ನಿ. ಮನೆಯಲ್ಲಿ ದಕ್ಷಿಣದ ಗೋಡೆಗೆ ದಕ್ಷಿಣಾಮೂರ್ತಿ ಒಂದು ಕ್ಯಾಲೆಂಡರ್ ಫೋಟೋ ಹಾಕ್ಕೊಂಡು ಪ್ರತಿನಿತ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ರಾಯರ ಆರಾಧನೆ ಮಾಡ್ತಾ ಬಂದಿದ್ರೆ ಗುರುಗಳು ನಿಮ್ಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ರಿಸಲ್ಟ್ಸನ್ನು ಕೊಡ್ತಾ ಬರ್ತಾರೆ. ಸೊ ಹೀಗೆ ಗುರು ಭಗವಾನರು ನಿಮಗೆ ಮಿಕ್ಸಡ್ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ. ಜೂನ್ 2ನೇ ತಾರೀಕು ಆದಮೇಲೆ ಕರ್ಕಾಟಕ ರಾಶಿಗೆ ಬಂದು ಆಮೇಲೆ ನಿಮ್ಮ ರಾಶಿಗೆ ಅಕ್ಟೋಬರ್ 31 ಬರ್ತಾ ಇರೋದ್ರಿಂದ ಗುರು ಸೆಕೆಂಡ್ ಹಾಫು ನಿಮಗೆ ಫೇವರಬಲ್ ಆಗಿಲ್ಲ. ಇನ್ನು ಗಣಪತಿ ಅಧಿದೇವತೆಯಾಗಿರ್ತಕ್ಕಂಥ ಕೇತು ಭಗವಾನರು ನಿಮ್ಮ ರಾಶಿಯಲ್ಲಿ ಕೂತ್ಕೊಂಡಿದ್ದಾರೆ. ಕಾಶಿಯಸ್ ಆಗಿರಿ, ಯಾರನ್ನೂ ಈಸಿಯಾಗಿ ನಂಬೇಡಿ, ಯಾರಿಗೂ ಸುಮ್ಮನೆ ಪ್ರಾಮಿಸ್ ಮಾಡೋಕ್ಕೆ ಹೋಗಬೇಡಿ, ನೋ ಅಂತಕ್ಕಂಥದ್ದನ್ನು ಕಲೀರಿ. ಯಾಕಂದರೆ ಈ ಸಿಂಹರಾಶಿಯವರು ಸ್ವಲ್ಪ ಅತಿ ಉತ್ಸಾಹದವರು, ಸ್ವಲ್ಪ ಹೊಗಳ್ಬಿಟ್ರೆ ಆಯಿತು ಕೊಡ್ತೀನಿ ಅಂತಾರೆ, ಆಮೇಲೆ ಸ್ವಲ್ಪ ಎಡವಟ್ಟಾಗುತ್ತೆ, ಕೊಟ್ಟ ಮೇಲೆ ಎಡವಟ್ಟಾಗುತ್ತೆ. ಅದಕ್ಕೆ ಆಲೋಚನೆ ಮಾಡಿ, ಫಸ್ಟು ನೋ ಅಂತೇಳಿ, ನಿಮ್ಮ ಕೈಲಾಗಿದ್ರೆ ಸಹಾಯ ಮಾಡಿ, ಸುಮ್ಮನೆ ಪ್ರಾಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮದಲ್ದಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನೀವು ತಲೆ ದುರ್ಸೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಇನ್ನೊಬ್ರಿಗೆ ಒಳ್ಳೆಯದಾಗ ಮಾಡೋಕ್ಕೆ ಹೋಗಿ ಎಷ್ಟೋ ಸತಿ ನೀವು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಿ. ಈ ಸಿಂಹರಾಶಿಯವ್ರದ್ದು ಮತ್ತು ಮೇಷರಾಶಿಯವ್ರದ್ದು ಇದೊಂದು ವೀಕ್ನೆಸ್. ತಮ್ಮ ಕೆಲಸಗಳಲ್ಲದೆ ಇರೋದಕ್ಕೆ ಮಾಡೋಕ್ಕೆ ಹೋಗಿ ಮತ್ತೆ ಅವ್ರ ಹತ್ರನ ಬಯಸ್ಕೊಳ್ಳೋ ಥರ ಕೂಡ ಆಗ್ತಾ ಇರುತ್ತೆ, ನಿಷ್ಠೂರ ಕಟ್ಕೊಳ್ತಾ ಇರ್ತಾರೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಭಗವಾನರನ್ನು ಪ್ರತಿನಿತ್ಯ ಆರಾಧನೆ ಮಾಡಿ. ಈ ವರ್ಷಕ್ಕೆ ಅಧಿದೇವತೆ ಅವರೇ ಆಗಿರೋದರಿಂದ ಆದಿತ್ಯ ಹೃದಯವನ್ನು ಲೈಫ್ ಲಾಂಗ್ ಬಿಡದಿರ ಓದಿ. ನಿಮ್ಗೆ ಯಾವ ಕಷ್ಟಗಳು, ಯಾವ ಟೆನ್ಷನ್ಸು ಕೂಡ ಬರೋದಿಲ್ಲ. ಇಲ್ಲಿ ಭಕ್ತಿಯೇ ಮುಖ್ಯ. ಭಕ್ತಿ ಜೊತೆಗೆ ಧರ್ಮವನ್ನು ನಾವು ಪಾಲನೆ ಮಾಡ್ತಾ ಬಂದರೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವರ್ಷ ಅಧಿಕಾರ, ಅಂತಸ್ತು, ಕಟ್ಟಿಟ್ಟ ಬುದ್ಧಿ. ಮುಂದಿನ ರಾಶಿ ಕನ್ಯಾ ರಾಶಿ. 2025ರಲ್ಲಿ ಸ್ವಲ್ಪ ನಲಗಿಬಿಟ್ಟಿದ್ರು. ಸಮಸ್ಯೆಗಳು, ಜಾಬು, ಮನೆ, ಫ್ಯಾಮಿಲಿ, ಫ್ರೆಂಡ್ಸು, ದುಡ್ಡು, ಕಾಸು, ಬಾಸು ಎಲ್ಲ ವಿಚಾರದಲ್ಲಿ ಕೂಡ ಸ್ವಲ್ಪ ಸತಾಯಿಸಿದರು. ಈ ವರ್ಷ ನಿಮಗೆ ರಾಹು ಭಗವಾನರು ಪೂರ್ಣವಾದಂಥ ಫಲವನ್ನು ಕೊಡ್ತಾ ಇದ್ದಾರೆ. 6ನೇ ಮನೆಯಲ್ಲಿದ್ದುಕೊಂಡು ಟೆಕ್ನಾಲಜಿ ಫೀಲ್ಡಲ್ಲಿರೋರಿಗೆ, ಏನಾದರೂ ಸ್ಟಾರ್ಟಪ್ ಕಂಪ್ನಿಗಳನ್ನು ಮಾಡಬೇಕು ಅಂದ್ಕೊಳ್ಳೋರಿಗೆ ರಾಹು ಪ್ರೋತ್ಸಾಹ ಚೆನ್ನಾಗಿ. ಇನ್ನು ಶನಿ ಭಗವಾನರು 7ನೇ ಮನೆಯಲ್ಲಿದ್ದಾರೆ. ಪಾರ್ಟ್ನರ್ಶಿಪ್ಸಲ್ಲಿ ಕೇರ್ಫುಲ್ ಆಗಿರಿ. ಅದು ಬಿಸ್ನೆಸ್ ಪಾರ್ಟ್ನರ್ ಆಗಿರಲಿ, ಲೈಫ್ ಪಾರ್ಟ್ನರ್ ಆಗಿರಲಿ, ವ್ಯವಹಾರಗಳು ಕರೆಕ್ಟಾಗಿರಬೇಕು. ಸುಳ್ಳು ಹೇಳಿದ್ರೆ ಸಿಕ್ಕಾಕೊಂಡ್ಬಿಡ್ತೀರಿ. ಶನಿ ಭಗವಾನರು ನೋಡ್ತಾ ಇದ್ದಾರೆ ನಿಮ್ಮ ರಾಶಿ, ಅದರಿಂದ ಸುಳ್ಳು ಹೇಳಕ್ಕೆ ಹೋಗಬಾರ್ದು, ಅತಿ ಬುದ್ಧಿವಂತಿಕೆಯನ್ನು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಇನ್ನು ಗುರು ಭಗವಾನರು ಜೂನ್ 2ನೇ ತಾರೀಕುವರೆಗೂ ಸಾಧಾರಣ ಫಲಗಳನ್ನು ಕೊಡ್ತಾ ಇದ್ದು ಉದ್ಯೋಗ ವ್ಯವಹಾರಗಳಲ್ಲಿ ಜೂನ್ 2ನೇ ತಾರೀಕಿಂದ ಸಡನ್ ಆಗಿ ನಿಮ್ಗೆ ಅದೃಷ್ಟವನ್ನು ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಅಕ್ಟೋಬರ್ 31ವರೆಗೂ ಕೂಡ ವ್ಯಾಪಾರ ವ್ಯವಹಾರಗಳಿಂದ ಹಿಡಿದು ಯಾರಿಗಾರಿಗೆ ಮದುವೆ ಪ್ರಯತ್ನ ಮಾಡ್ತಾ ಇದ್ದವ್ರಿಗೆ, ಪೆಂಡಿಂಗ್ ಇತ್ತು ಅವ್ರಿಗೆಲ್ಲ ಮದುವೆ ಕಾರ್ಯಗಳಿಗೆ, ಸಂತಾನ ಭಾಗ್ಯಕ್ಕಾಗಿ, ಉದ್ಯೋಗ, ಸ್ವಂತ ಕಂಪನಿಗಳು ಸ್ಟಾರ್ಟ್ ಮಾಡೋರಿಗೆ ಕೂಡ ಇದು ತುಂಬ ಒಳ್ಳೆಯ ಅನುಕೂಲಕರವಾಗಿರ್ತಕ್ಕಂಥ ವರ್ಷ ಇದು. ಅಕ್ಟೋಬರ್ 31 ನಂತರ ಮತ್ತೆ ನಿಮಗೆ ವ್ಯಯಸ್ಥಾನಕ್ಕೆ ಬರ್ತಾರೆ, ಸಿಂಹರಾಶಿಗೆ ಬರ್ತಾರೆ. ಆವಾಗ ಸ್ವಲ್ಪ ಜಾಗೃತಿ ಇರಬೇಕು. ನೀವು ಬುದ್ಧಿವಂತರಿರ್ತೀರಿ, ಸಿಚುವೇಶನ್ನ ಟ್ಯಾಕಲ್ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ಮುಂದಾಲೋಚನೆಯಿಂದ ವ್ಯವಹಾರಗಳನ್ನು ಮಾಡೋದರಿಂದ ನೀವು ಈ ವರ್ಷವನ್ನು ಸಕ್ಸಸ್ಫುಲ್ ಆಗಿ ನಿಭಾಯಿಸ್ತೀರಿ. ಸ್ವಲ್ಪ ಶನಿ ಭಗವಾನರ ಕೃಪೆಗಾಗಿ ಅಯ್ಯಪ್ಪ ಸ್ವಾಮಿ ಆರಾಧನೆ ಮಾಡಿ, ಅಯ್ಯಪ್ಪ ಸ್ತೋತ್ರಗಳನ್ನು ಓದಿಕೊಳ್ಳಿ. ಮತ್ತು ನಿಮಗೆ ವ್ಯಯಸ್ಥಾನದಲ್ಲಿರ್ತಕ್ಕಂಥ ಕೇತು ಭಗವಾನರು ಹೇಳ್ತಾ ಇದ್ದಾರೆ, ನೀವು ಎಕ್ಸ್ಪೆಂಡಿಚರ್ಸ್ ಕಮ್ಮಿ ಮಾಡ್ಕೊಳ್ಳಿ, ಸೇವಿಂಗ್ಸ್ ಬಗ್ಗೆ ಗಮನ ಕೊಡಿ. ಗಣಪತಿನ ಆರಾಧನೆ ಮಾಡಿ, ಸಂಕಷ್ಟರ ಚತುರ್ಥಿ ಮಾಡಿ. 2026 ಪೂರ್ತಿ ನೀವು ಸಂಕಷ್ಟರ ಚತುರ್ಥಿ ಮಾಡಿದರೆ ಕೇತು ಭಗವಾನರು ನಿಮ್ಮ ಮೇಲೆ ಕರುಣೆ ತೋರಿಸಿ ನಿಮಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಮಾಡ್ತಾರೆ. ಓವರಾಲ್ ಆಗಿ ಮಿಕ್ಸಡ್ ರಿಸಲ್ಟ್ಸ್ ಇದೆ. ಜೂನ್ ಆದಮೇಲೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ. ಅದರ ಒಂದು ನೆನಪಿಟ್ಕೊಳ್ಳಿ, ರಾಹು ಭಗವಾನರು 6ನೇ ಮನೆಯಲ್ಲಿರೋದ್ರಿಂದ ನಿಮ್ಮನ್ನು ಯಾರೂ ಡಿಫೀಟ್ ಮಾಡೋಕ್ಕಾಗಲ್ಲ. ಡಿಫೀಟ್ ಆಗಬೇಕಂದ್ರೆ ನಿಮ್ಮಷ್ಟಕ್ಕೆ ನೀವೇ ಸೋಲು ಒಪ್ಕೊಳ್ಳಿ. ನಿಮ್ಮನ್ನು ನೀವು ಡಿಗ್ರೇಡ್ ಮಾಡ್ಕೊಂಡಿದ್ರೆ ತಪ್ಪ ನಿಮ್ಮನ್ನು ನೀವು ಫೇಲ್ಯೂರ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಷ್ಟಗಳು ಬರುತ್ತೆ ಎಲ್ಲರಿಗೂ, ಧೈರ್ಯ ಮುಖ್ಯ. ಆ ಕಷ್ಟಗಳನ್ನು ನಾವು ಎದುರಿಸ್ತಕ್ಕಂಥ ಆತ್ಮಸ್ಥೈರ್ಯ ಬೇಕು. ಅದನ್ನು ಕೊಡ್ತಕ್ಕಂಥವನು ಶ್ರೀಕೃಷ್ಣ ಭಗವಾನ್.
ಮುಂದಿನ ರಾಶಿ ತುಲಾ ರಾಶಿ. 2026ರಲ್ಲಿ ನಿಮ್ಮ ಫಲಗಳು ಯಾವ ಥರ ಇದೆ ನೋಡೋಣ ಬನ್ನಿ. 2025ರಲ್ಲಿ ಕೂಡ ತುಂಬ ಸಕ್ಸಸ್ಸನ್ನು ಪಡ್ಕೊಂಡಿದ್ದೀರಿ. ಅದೇ ಓಟ ಮುಂದುವರಿತಾ ಇದೆ. ರಿಲ್ಯಾಕ್ಸ್ ಆಗಬೇಡಿ. ಹೊಸ ಕಂಪನಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥವರು, ಹೊಸದಾಗಿ ಮದುವೆಗಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರು, ಸಂತಾನಕ್ಕಾಗಿರ್ಬೋದು, ವ್ಯವಸಾಯ ವ್ಯಾಪಾರಗಳಿಗಾಗಿರ್ಬೋದು, ತುಲಾರಾಶಿಗೆ ಮತ್ತೊಮ್ಮೆ ಅಲ್ಲಕ್ಕ ಅನ್ನೋದು ಮುಂದುವರಿತಾ ಇದೆ. ಗುರು ಭಗವಾನರು ಭಾಗ್ಯಸ್ಥಾನದಲ್ಲಿ 2026ರಲ್ಲಿ ಜೂನ್ 2ನೇ ತಾರೀಕುವರೆಗೂ ಕೂಡ ನಿಮ್ಗೆ ಅನುಕೂಲಕರವಾಗಿದೆ. ಗುರು ಭಗವಾನರ ಕೃಪೆ ನಿಮ್ಮ ಮೇಲೆ ಇರೋದರಿಂದ ನಿಮ್ಗೆ ಯಾವುದೇ ಭಯ ಇಲ್ಲ. ಅತಿಯಾದಂಥ ಆತ್ಮವಿಶ್ವಾಸ ಬೇಡ. ಆತ್ಮವಿಶ್ವಾಸ ಬೇಕು, ಕನಸು ಬೇಕು, ಗುರಿ ಬೇಕು. ನೀವೊಂದು ಗುರಿ ಇಟ್ಕೊಂಡಿದ್ರೆ ಡೆಫಿನೆಟ್ ಆಗಿ 2026ರಲ್ಲಿ ರೀಚ್ ಆಗೇ ಆಗುತ್ತೆ. 5ನೇ ಮನೆಯಲ್ಲಿ ರಾಹು ಭಗವಾನರಿದ್ದಾರೆ. 5ನೇ ಮನೆ ವಿದ್ಯಾಭ್ಯಾಸ, ಮೆಮರಿ ಪವರ್, ಸಂತಾನ ರಾಶಿ, ಪೂರ್ವಜನದ ಪುಣ್ಯ ಆಗಿರೋದರಿಂದ ಸ್ವಲ್ಪ ವಿಳಂಬ, ಸಂತಾನದಲ್ಲಿ ವಿಳಂಬ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದು, ಓದಿ ಮರೆತೋಗೋದು, ಇದೆಲ್ಲ ಇರುತ್ತೆ. ಸ್ವಲ್ಪ ದುರ್ಗಾ ಸ್ತೋತ್ರಗಳನ್ನು ಓದ್ಕೊತ ಬನ್ನಿ. ಸರಸ್ವತಿಯನ್ನು ಆರಾಧನೆ ಮಾಡಿ ವಿದ್ಯಾಭ್ಯಾಸಕ್ಕೆ. ರಾಹು ಭಗವಾನರನ್ನು ಹೊಲಿಸ್ಕೋಬೇಕಂತ ಹೇಳಿದ್ರೆ ಆರೆಂಜ್ ಕಲರ್ ದಾರ ಕಟ್ಕೊಳ್ಳಿ. ಯಾವಾಗಲೂ ಕಿಚನಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡಿ. ಇಂಪಾರ್ಟೆಂಟ್ ಕೆಲಸ ಕಾರ್ಯಕ್ಕೆ ಹೋಗುವಾಗ ಕರ್ಪೂರ ಹಚ್ಬಿಟ್ಟು. ಇನ್ನು ಶನಿ ಭಗವಾನರು 6ನೇ ಮನೆಯಲ್ಲಿದ್ದಾರೆ. ಶನಿ ಭಗವಾನರು 6ನೇ ಮನೆಯಲ್ಲಿದ್ದರೆ ನಿಮ್ಗೆ ಏನಕ್ಕೆ ಕೊರತೆ? ನೀವು ಪ್ರಯತ್ನ ಮಾಡಿದ್ದೆ ತಡ, ನಿಮ್ಗೆ ಜಯ ಸಿಕ್ಕತ್ತೆ. ಪ್ರಯತ್ನ ಮಾಡಿಲ್ಲ ಅಂದರೆ ಶನಿ ಭಗವಾನರು ಕೊಡಲ್ಲ. ಶನಿ ಭಗವಾನರು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಪ್ರಯತ್ನ, ಡಿಸಿಪ್ಲೈನ್, ತಾಳ್ಮೆ, ಸುಳ್ಳು ಹೇಳ್ಬಾರ್ದು. ಸೊ ಇವನ್ನು ನಿಮ್ಮಲ್ಲಿ ಮೈಗೂಡಿಸ್ಕೊಂಡಿದ್ದಾರೆ. ಈ ವರ್ಷ ಪೂರ್ತಿಯಾಗಿ ದುಡ್ಡು ಕಾಸು ವಿಚಾರದಲ್ಲಿ ನೀವು ಮನೆ ಕಟ್ಟೋರಿಗೆ ಈಸಿಯಾಗಿ ಲೋನ್ ಸಿಕ್ಕತ್ತೆ. ಶತ್ರು ನಿರ್ನಾಮ, ಕೋರ್ಟು ಕಚೇರಿ ಇಂಥದ್ರಲ್ಲಿ ಜಯ ಸಿಗ್ತಕ್ಕಂಥದ್ದು, ಲ್ಯಾಂಡ್ ಡಿಸ್ಪ್ಯೂಟ್ಸ್ ಎಲ್ಲ ಕ್ಲಿಯರ್ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಜೂನ್ 2ನೇ ತಾರೀಕುವರೆಗೂ ಚೆನ್ನಾಗಿ ನಡೀತಾ ಇದೆ. ಶನಿ ಭಗವಾನರ ಕೃಪೆ ನಿಮ್ಮ ಮೇಲೆ ಪೂರ್ತಿ ವರ್ಷ ಇದೆ. ಗುರು ಭಗವಾನರು ಜೂನ್ 2ನೇ ತಾರೀಕು ಆದಮೇಲೆ ನಿಮಗೆ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾರೆ. ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂದರೆ ಉದ್ಯೋಗದ ವಿಚಾರದಲ್ಲಿ, ಆಫೀಸಲ್ಲಿ ವ್ಯವಹಾರಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಯಾರ ಮೇಲೂ ದಬ್ಬಾಳಿಕೆ ಮಾಡೋದು ಬೇಡಿ. ಯಾರ ಮೇಲೂ ಬಾಸಿಸಮ್ ಬೇಡ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಕೆಲಸದಲ್ಲಿ ಎಫರ್ಟ್ಸ್ ಇಡಿ. ಸ್ಮಾರ್ಟ್ ವರ್ಕ್ ಮಾಡಿ. ಹಾರ್ಡ್ ವರ್ಕ್ ಮಾಡಿದ್ರೆ ಉಪಯೋಗ ಇರೋದಿಲ್ಲ. ಸ್ಮಾರ್ಟ್ ವರ್ಕ್ ಮಾಡಿ. ನಿಮ್ಮ ಕೆಲಸ ಆಯಿತು, ನೀವಾಯಿತು, ಕೆಲಸ ಮುಗಿದ ಮೇಲೆ ಮನೆಗೆ ಬನ್ನಿ. ಸೊ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾರೆ. ಆಮೇಲೆ ನಿಮಗೆ ಸಿಂಹರಾಶಿಗೆ ಅಕ್ಟೋಬರ್ 31ನೇ ತಾರೀಕು ಪ್ರಯಾಣ ಬೆಳೆಸ್ತಾ ಇರೋದ್ರಿಂದ ಎಗೈನ್ ಮತ್ತೆ ಗುರುಬಲ ಬರ್ತಾ ಇದೆ. ಈ ವರ್ಷ ಕೊನೆಗೆ ಅಕ್ಟೋಬರ್ 31ಕ್ಕೆ ಮತ್ತೆ ಗುರುಬಲ ಬರ್ತಾ ಇದೆ. ವರ್ಷ ಪೂರ್ತಿ ನಿಮಗೆ ಗುರುಬಲ ಇದೆ. ಕೇತು ಭಗವಾನರಂತೂ ನಿಮಗೆ 2025ರಲ್ಲೂ ಲಾಟ್ರಿ ಕೊಟ್ಟಿದ್ರು. 2026ರಲ್ಲೂ ಕೂಡ ನಿಮ್ಗೆ ಸಪೋರ್ಟಿವ್ ಆಗುತ್ತೆ. 2025ರಲ್ಲಿ ಮಧ್ಯಭಾಗದಿಂದ 2026 ಡಿಸೆಂಬರ್ 5ನೇ ತಾರೀಕುವರೆಗೂ ಕೇತು ಭಗವಾನರು ನಿಮ್ಗೆ ಅನುಕೂಲಕರ. ಪಾಪಗ್ರಹಗಳು ಅನುಕೂಲಕರವಾಗಿದ್ದಾರೆ ಅಂದರೆ ಲಂಸಮ್ ಆಗಿ ದುಡ್ಡು ಬರ್ತಕ್ಕಂಥದ್ದು, ನಾವು ಪ್ರಯತ್ನಕ್ಕಿಂತ ಹೆಚ್ಚಾಗಿ ನಾವು ಬೆನಿಫಿಟ್ಸನ್ನು ಪಡ್ಕೊಳ್ತಕ್ಕಂಥದ್ದು. ಅದು ಯಾವುದೇ ವಿಚಾರ ಆಗಿರ್ಬೋದು, ನೀವು ಪ್ರಯತ್ನ ಮಾಡಿದರೆ ಆಗ್ತಾ ಇರುತ್ತೆ. ಸ್ವಲ್ಪ ರಾಹು ಕೃಪೆಗಾಗಿ ದೇವಿ ಆರಾಧನೆ ಮಾಡ್ತಾ ಬನ್ನಿ. ಮಂಗಳವಾರ, ಶುಕ್ರವಾರ ಯಾವುದಾದ್ರೂ ನಿಮಗೆ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಸ್ತೋತ್ರ ಮಂತ್ರಗಳನ್ನು ಓದ್ಕೊತ ಬನ್ನಿ. ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿದೆ. ಜೂನ್ 2ನೇ ತಾರೀಕು ಆದಮೇಲೆ ಸ್ವಲ್ಪ ಗುರು ಆರಾಧನೆ ಮಾಡಿ, ರಾಯರ ಕೃಪೆಗಾಗಿ ಒಮ್ಮೆ ಮಂತ್ರಾಲಯಕ್ಕೆ ಭೇಟಿ ಕೊಟ್ಬಿಟ್ಟು ಬನ್ನಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. 2026ರಲ್ಲಿ ವೃಶ್ಚಿಕ ರಾಶಿಗೆ ಯಾವ ಥರ ಫಲಾಫಲಗಳಿರೋದು ನೋಡೋಣ ಬನ್ನಿ. ಮೊದಲನೇದಾಗಿ ನಿಮಗೆ ಗುರು ಭಗವಾನರು ಜೂನ್ 2ನೇ ತಾರೀಕು ನಂತರ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇದ್ದಾರೆ. ಜೂನ್ 2ನೇ ತಾರೀಕುವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಹೋಗ್ತಾ ಇದೆ ನಿಮ್ಮ ಕೆಲಸ ಕಾರ್ಯಗಳು. ಅಷ್ಟಮದಲ್ಲಿ ಗುರು ಇರೋದರಿಂದ ಕೆಲವು ನಷ್ಟಗಳಾಗಿದೆ, ತೊಂದರೆಗಳಾಗಿದೆ. ಸುಖದ ಭಾವದಲ್ಲಿ ರಾಹು ಇರೋದರಿಂದ ಸುಖವಾಗಿರ್ಲಿಕ್ಕಾಗಲಿಲ್ಲ. ನೀವು ಧೈರ್ಯವಂತರಾಗಿದ್ದರೂ ಕೂಡ, ಛಲವಾದಿಗಳಾಗಿದ್ದರೂ ಕೂಡ ರಾಹು ನಿಮ್ಮನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ.
ಪಂಚಮದಲ್ಲಿ ಶನಿ ಭಗವಾನರು ಕೂತ್ಕೊಂಡಿರೋದ್ರಿಂದ ಇಲ್ಲಿ ಶುಭ ಕಾರ್ಯಗಳು ಕೂಡ ಅಡಚಣೆಗಳು ಬರ್ತಾ ಇದೆ. ಶನಿ ಭಗವಾನರನ್ನು ಒಲಿಸ್ಕೊಳ್ಳೋದಕ್ಕೆ ರೆಗ್ಯುಲರ್ ಆಗಿ ಸುಬ್ರಹ್ಮಣ್ಯ ಸ್ವಾಮಿ ಜೊತೆಗೆ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ಪ್ಲಸ್ ರಾಹು ಭಗವಾನರನ್ನು ಒಲಿಸ್ಕೊಳ್ಳೋದಕ್ಕೆ ಬೆಡ್ರೂಮಲ್ಲಿ ಸೌತ್ ವೆಸ್ಟ್ ಕಾರ್ನರಲ್ಲಿ ಇದ್ದಲು ಮತ್ತು ರಾಕ್ ಸಾಲ್ಟ್ ಇಡಿ. ರಾಹು ಭಗವಾನರನ್ನು ಒಲಿಸ್ಕೋಬೇಕಂದ್ರೆ ಅದರ ದೇವಿ ಆರಾಧನೆ ಮಾಡಿ, ದೇವಿ ಸ್ತೋತ್ರಗಳನ್ನು ಪಠನೆ ಮಾಡಿ. ಆದಿಶಂಕರಾಚಾರ್ಯರು ಮಹಾನ್ ಭಾವರು ನಮ್ಗೆ ಬೇಕಾದಷ್ಟು ದೇವಿ ಸ್ತೋತ್ರಗಳನ್ನು ಕೊಟ್ಟಿದ್ದಾರೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಸ್ತೋತ್ರ ತಗೊಂಡು ಡೈಲಿ ಓದ್ಕೊ. ಇನ್ನು ಉಳಿದಂಗೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಕೇತು ಭಗವಾನರು ಉದ್ಯೋಗದಲ್ಲಿ ಕೂಡ ಅಂಥ ಪ್ರಗತಿಯನ್ನು ತೋರಿಸ್ತಾ ಇಲ್ಲ. ಪ್ರಯತ್ನದ ಮುಖಾಂತರ ಉದ್ಯೋಗಗಳನ್ನು ಪಡ್ಕೊಳ್ಳೋದಕ್ಕೆ, ಇರೋ ಉದ್ಯೋಗಗಳನ್ನು ಉಳಿಸ್ಕೊಳ್ಳೋದಕ್ಕೆ ಶ್ರಮೆ ಬೇಕು, ಪೇಷನ್ಸ್ ಬೇಕು ಈ ವರ್ಷ ನಿಮಗೆ. ಗುರು ಭಗವಾನರು ಮಾತ್ರ ಜೂನ್ 2ನೇ ತಾರೀಕಿಂದ ನಿಮಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ರಿಸಲ್ಟ್ಸನ್ನು ಕೊಡ್ತಾ ಇದ್ದಾರೆ. 2025ರಲ್ಲಿ ಏನೇನು ಪೆಂಡಿಂಗ್ ಇಟ್ಕೊಂಡಿದ್ರು, 2026 ಫಸ್ಟ್ ಹಾಫಲ್ಲಿ ಏನು ಪೆಂಡಿಂಗ್ ಇಟ್ಕೊಂಡಿದ್ರು ಆ ಕೆಲಸಗಳೆಲ್ಲ ಕೂಡ ನೀವು ಮುಕ್ತಾಯ ಮಾಡ್ಕೊಳ್ಳೋಕ್ಕಾಗತ್ತೆ. ಆಲ್ ಆಫ್ ಸಡನ್ ಶುಭ ಸೂಚನೆಗಳು ಬರುತ್ತೆ, ಒಳ್ಳೆ ಕನಸುಗಳು ಬರುತ್ತೆ. ಕೆಲಸ ಕಾರ್ಯಗಳನ್ನು ಪೂರ್ಣ ಮಾಡಿಕೊಳ್ಳಿ. ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ಮತ್ತು ನಿಮಗೆ ಅಕ್ಟೋಬರ್ 31 ಆದಮೇಲೆ ಅಗೈನ್ ಯು ಲೂಸ್ ಗುರುಬಲ. ಸೊ ಅದರಿಂದ ಕಂಟಿನ್ಯೂಸ್ ಆಗಿ ಗುರುಗಳ ಆರಾಧನೆ ಮಾಡ್ತಾ ಬನ್ನಿ, ಗುರು ಜಪ ಮಾಡ್ತಾ ಬನ್ನಿ, ಗುರು ಸ್ತೋತ್ರ ಮಂತ್ರಗಳನ್ನು ಓದ್ಕೊಳ್ಳಿ. ಗುರುವಿನ ಪ್ರೀತಿಗಾಗಿ ಕಡಲೆ, ಎಲೆ ಅಡಿಕೆ, ₹3 ದಕ್ಷಿಣೆ ಗುರುವಾರ ನವಗ್ರಹದಲ್ಲಿರ್ತಕ್ಕಂಥ ಗುರುಗಳಿಗೆ ಇಟ್ಬಿಟ್ಟು ಮತ್ತು ಪ್ರದಕ್ಷಿಣೆ ಮಾಡ್ತಾ ಬಂದರೆ ಗುರು ಭಗವಾನರಿಗೆ ತುಂಬ ಪ್ರೀತಿ ಸಿಕ್ಕಿ ನಿಮ್ಮ ಮೇಲೆ ಕರುಣೆ ತೋರಿಸ್ತಾರೆ. ಮುಂದಿನ ರಾಶಿ ಧನುಸು ರಾಶಿ. 2026ರಲ್ಲಿ ನಿಮಗೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. 2025ರಲ್ಲಿ ದ್ವಿತೀಯಾರ್ಧದಲ್ಲಿ ಗುರು ಭಗವಾನರು ನಿಮ್ಮ ಮೇಲೆ ತುಂಬಾ ದಯೆ ತೋರಿಸಿದರು. ಆದರೆ 4ನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿ ಇದ್ದಿದ್ದರಿಂದ ನೀವು ಅದನ್ನು ಪೂರ್ತಿಯಾಗಿ ಪಡ್ಕೊಳ್ಳಿಕ್ಕಾಗಲಿಲ್ಲ. ಈ ವರ್ಷ ಜೂನ್ 2ನೇ ತಾರೀಕುವರೆಗೂ ಕೂಡ ಅಗೈನ್ ಗುರುಗಳ ಅನುಗ್ರಹಣೆ ನಿಮ್ಮ ಮೇಲೆ ಇದೆ. ವಿದ್ಯಾಭ್ಯಾಸಕ್ಕಾಗಿ, ಶುಭ ಕಾರ್ಯಗಳಿಗಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರು, ಸ್ಟಾರ್ಟಪ್ ಕಂಪ್ನಿಗಳಿಗೆ, ವ್ಯವಸಾಯದಾರರಿಗೆ ಎಲ್ಲರಿಗೂ ಕೂಡ ಗುರು ನಿಮ್ಗೆ ಅನುಕೂಲಕರವಾಗಿದ್ದಾರೆ. 3ನೇ ಮನೆಯಲ್ಲಿರ್ತಕ್ಕಂಥ ರಾಹು ಭಗವಾನರು ಯಥೇಚ್ಛವಾಗಿರ್ತಕ್ಕಂಥ ಧೈರ್ಯವನ್ನು ಕೊಡ್ತಾ ಇತ್ತು. ನಿಮ್ಮನ್ನು ಮುಂದಕ್ಕೆ ಅವ್ರು ಎಳ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ 4ನೇ ಮನೆಯಲ್ಲಿ ಸುಖದ ಭಾವದಲ್ಲಿರ್ತಕ್ಕಂಥ ಶನಿ ಭಗವಾನರು ಏನು ಮಾಡ್ತಾ ಇದ್ದಾರೆ ಅಂದರೆ, ನೀವು ಆಯಿತು ನೋಡೋಣ ಮಾಡೋಣ ಅಂತ ಕೂತ್ಕೊಂಡು 2025ರಲ್ಲಿ ಪೂರ್ಣವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕಾಗಲಿಲ್ಲ. ಈ ವರ್ಷ ಆದ್ರೂ ರಾಹು ಭಗವಾನರು ನಿಮ್ಗೆ ಕೊಡ್ತಾ ಇರ್ತಕ್ಕಂಥ ಎನರ್ಜಿಯಿಂದ ತಗೊಂಡು ಎಕ್ಸ್ಪೆಷಲಿ ರಿಸರ್ಚ್, ಇನ್ವೆನ್ಷನ್, ಇನೋವೇಟಿವ್, ಇನ್ವೆಸ್ಟಿಗೇಟಿವ್ ಫೀಲ್ಡ್ಗಳಲ್ಲಿ ಇರ್ತಕ್ಕಂಥವರು ಹೆಚ್ಚಿನ ಸಾಧನೆಯನ್ನು ಮಾಡ್ಬೋದು. 3ನೇ ಮನೆಯಲ್ಲಿ 6ನೇ ಮನೆಯಲ್ಲಿ ರಾಹು ಭಗವಾನರು ಇರುವಾಗ ಸಾಕಷ್ಟು ಜನ ಇನ್ವೆನ್ಷನ್ಸ್ ಮಾಡ್ತಾರೆ. ಕಂಪ್ಯೂಟರ್ ಟೆಕ್ನಾಲಜಿ ವಿಭಾಗದಲ್ಲಿರೋರಿಗೆಲ್ಲ ಜಯ ಸಿಗ್ತಾ ಇದೆ. ಇನ್ನು ಕೇತು ಭಗವಾನರು ಪೂರ್ವಜನ್ಮದ ಪುಣ್ಯಸ್ಥಾನ ಆಗಿರ್ತಕ್ಕಂಥ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಅದರಿಂದ ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರು ಮತ್ತು ಉದ್ಯೋಗದಲ್ಲಿರೋರಿಗೆ ಕೂಡ ಕೇತು ಭಗವಾನರು ಸ್ವಲ್ಪ ನಿಧಾನವನ್ನು ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಪ್ರಯತ್ನ ಮಾಡಿ ವಿದೇಶಗಳಿಗೆ ಹೋಗೋರಿಗೆ, ವಿದೇಶದ ಹಣ ಸಂಪಾದನೆ ಮಾಡೋರು ಕೂಡ ಅನುಕೂಲಕರವಾಗಿದೆ. ಕೆಲವರಿಗೆ ಡಿಫಿಕಲ್ಟಿ ಕೂಡ ಆಗಿದೆ. ಕೇತು ಯಾವಾಗಲೂ ಮಿಕ್ಸೆಡ್ ರಿಸಲ್ಟ್ಸ್ ಕೊಡ್ತಾ ಇರ್ತಾರೆ. ಇನ್ನು ಗುರು ಭಗವಾನರು ಜೂನ್ 2ನೇ ತಾರೀಕು ಆದಮೇಲೆ ಅಷ್ಟಮಕ್ಕೆ ಬರ್ತಾ ಇದ್ದಾರೆ. ನೀವು ಏನಿದ್ರು ಕೂಡ ಜೂನ್ 2ನೇ ತಾರೀಕು ಒಳಗಡೆನೆ ನೀವು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನು ನೀವು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು. ಉದ್ಯೋಗಕ್ಕೆ ಜಾಯ್ನ್ ಆಗಿಬಿಡಬೇಕು, ಮದುವೆಗೆ ಪ್ರಯತ್ನ ಮಾಡ್ಕೊಂಡ್ಬಿಡ್ಬೇಕು, ಸಂತಾನಕ್ಕಾಗಿರ್ಬೋದು, ಯಾವುದೇ ಒಳ್ಳೆ ಕೆಲಸಗಳನ್ನು ಪೆಂಡಿಂಗ್ ಇಟ್ಕೊಳ್ದಿರ ಜೂನ್ 2ನೇ ತಾರೀಕುವರೆಗೂ ಮಾಡ್ಕೊಳ್ಳಿ. ಆಮೇಲೆ ಅಷ್ಟಮಕ್ಕೆ ಬರ್ತಾರೆ. ಅಷ್ಟಮಕ್ಕೆ ಬಂದಾಗ ನಿಮ್ಗೊಂದು 5 ತಿಂಗಳ ಕಾಲ ಸ್ವಲ್ಪ ಶ್ರಮೆ, ಟೆನ್ಷನ್ ಇರುತ್ತೆ ಅಕ್ಟೋಬರ್ 31ರವರೆಗೂ. ಆಮೇಲೆ ಅಗೈನ್ ಯು ವಿಲ್ ಗೆಟ್ ಗುರುಬಲ. ಸಿಂಹರಾಶಿಗೆ ಶನಿ ಭಗವಾನ್ ಎಂಟ್ರಿ ಆದಾಗ ನಿಮ್ಗೆ ಮತ್ತೆ ಗುರುಬಲ ಬರುತ್ತೆ. ಸೊ ಓವರಾಲ್ ಆಗಿ 2026 ಸೂರ್ಯ ಭಗವಾನರ ನಂಬರ್ ಆಗಿರೋದ್ರಿಂದ, ಗುರುಗೆ ಮಿತ್ರರಾಗಿರೋದ್ರಿಂದ, ಗುರು ರಾಶಿ ನಿಮ್ದು ಆಗಿರೋದ್ರಿಂದ
ಜಯ ಇದೆ. ಸೋಲನ್ನು ಒಪ್ಕೋಬೇಡಿ, ಹೋರಾಟ ಮಾಡಿ. ಮುಂದಿನ ರಾಶಿ ಮಕರ ರಾಶಿ. 2026ರಲ್ಲಿ ಮಕರ ರಾಶಿಯವರಿಗೆ ಫಲಗಳು ಯಾವ ಥರ ಇದೆ ನೋಡೋಣ ಬನ್ನಿ. ಶನಿ ಭಗವಾನರು 3ನೇ ಮನೆಯಲ್ಲಿದ್ದಾರೆ. ಮುಖ್ಯವಾಗಿ ವರ್ಷ ಪೂರ್ತಿ ನಿಮಗೆ ಶನಿ ಭಗವಾನರ ಕೃಪೆ ಜಯ ಕೊಡ್ತಾನೆ ಇದ್ದಾರೆ. ಆದರೆ ಗುರು ಭಗವಾನರ ಅನುಕೂಲವಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಅಡಚಣೆಗಳಾಗಿದೆ. 6ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಅಡಚಣೆಗಳನ್ನು ಫೇಸ್ ಮಾಡಿ ನಿಂತು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ರಾಹು ದುಡ್ಡು ನೀರು ಥರ ಖರ್ಚಾಗ್ತದೆ. ಎಲ್ಲೋಗ್ತಾ ಇದ್ರು ದುಡ್ಡು ಗೊತ್ತಾಗ್ತಾ ಇಲ್ಲ. ಅದು ಬಂಗಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ವೆಹಿಕಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಟೆಂಪ್ಟ್ ಮಾಡಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋ ಥರ ಮಾಡ್ತಾ ಇದ್ದಾರೆ. ಹಳೆ ಭಾಗ್ಯಗಳು ಸರಿಯಾಗಿ ವಸೂಲಿ ಆಗ್ತಾ ಇಲ್ಲ. ನೆಕ್ಸ್ಟು ನಿಮಗೆ ಜೂನ್ 2ನೇ ತಾರೀಕು ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಗುರು ಭಗವಾನರು ಕರ್ಕಾಟಕ ರಾಶಿಯಲ್ಲಿ ಕೂತ್ಕೊಂಡು ಕೊಡ್ತಾರೆ. ನಿಮಗೆ ಸಪ್ತಮ ಸ್ಥಾನ ಆಗಿದೆ. ಸಪ್ತಮ ಸ್ಥಾನ ಅಂದರೆ ಏನು? ವ್ಯಾಪಾರ, ವ್ಯವಹಾರ, ಪಾರ್ಟ್ನರ್, ಪ್ರಯಾಣಗಳು, ಜರ್ನೀಸ್ ಮಾಡ್ತಕ್ಕಂಥವ್ರಿಗೆ, ವಿದೇಶಕ್ಕೆ ಜರ್ನಿ ಮಾಡ್ತಕ್ಕಂಥವ್ರು, ಲೈಫ್ ಪಾರ್ಟ್ನರ್ಗಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರು, ಉದ್ಯೋಗಕ್ಕಾಗಿ ಇನ್ವೆಸ್ಟ್ಮೆಂಟ್ಗಾಗಿ ಪ್ರಯತ್ನ ಮಾಡೋರಿಗೆ ಸಡನ್ನಾಗಿ ಒಬ್ಬ ಪಾರ್ಟ್ನರ್ ಬಂದು ನಾನು ನಿನ್ನ ಜೊತೆ ಬರ್ತೀನಿ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಸೇರಿ ಮಾಡೋಣ ಅಂತಕ್ಕಂಥ ಶುಭ ಸೂಚನೆಗಳು ಕೂಡ ಬಂದ್ಬಿಡ್ತು. ಈ ಟೈಮನ್ನು ನೀವು ಎನ್ಕ್ಯಾಶ್ ಮಾಡ್ಕೋಬೇಕು. ಅಕ್ಟೋಬರ್ 31ನೇ ತಾರೀಕುವರೆಗೂ ಜೂನ್ 2ರಿಂದ ಒಳ್ಳೆ ದಿನಗಳಿದ್ದವು. ಈ ಟೈಮಲ್ಲಿ ಲೈಫ್ ಪಾರ್ಟ್ನರ್ಗಾಗಿ, ಸಂತಾನಕ್ಕಾಗಿ, ಉದ್ಯೋಗಕ್ಕೆ ಇನ್ವೆಸ್ಟರ್ಸ್ ಹುಡುಕ್ತಕ್ಕಂಥವ್ರು ಕೂಡ ಅನುಕೂಲಕರವಾಗಿದೆ. ವ್ಯವಸಾಯದಾರರು ಕೂಡ ಈ ಟೈಮಲ್ಲಿ ಒಳ್ಳೆ ಟೈಮ್ ನಡೀತಾ ಇದೆ. ಆದರೆ ಸೂರ್ಯನ ವರ್ಷ ಆಗಿರೋದ್ರಿಂದ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿ ಆಧಿಪತ್ಯ ಇರೋದರಿಂದ ಇಲ್ಲಿ ಹೋರಾಟದ ಜೀವನ ಮಾತ್ರ ಕಟ್ಟಿಟ್ಟು ಬುತ್ತಿ. ಹೋರಾಟವನ್ನು ಮಾಡಿ ಭಕ್ತಿ ಮಾರ್ಗದಲ್ಲಿ ಹೋಗಿ, ಧರ್ಮ ಮಾರ್ಗದಲ್ಲಿ ಹೋಗಿ ಜಯ ಇರುತ್ತೆ. ಪ್ಲಸ್ಸು ನಿಮಗೆ ಅನುಕೂಲವಾಗಿಲ್ಲದೆ ಇರತಕ್ಕಂಥ ಗ್ರಹಗಳಿಗೆ ಸ್ವಲ್ಪ ಶಾಂತಿ ಮಾಡಿಕೊಳ್ಳಿ. ಕೇತು ಭಗವಾನರಿಗೆ ಮುಖ್ಯವಾಗಿ ಗಣಪತಿನ ಅಧಿದೇವತೆ. ಗಣಪತಿ ಅಷ್ಟೋತ್ತರವನ್ನು ಪ್ರತಿನಿತ್ಯ ಓದ್ಕೊಳ್ಳಿ. ನಿಮ್ಮ ಪೂಜೆಗೆ ಮೊದಲನೆಯದಾಗಿ ಗಣಪತಿ ಅಷ್ಟೋತ್ತರದಿಂದನೇ ಸ್ಟಾರ್ಟ್ ಮಾಡಿ. ಗಣಪತಿ ದೇವರಿಗೆ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಆರಾಧನೆ ಮಾಡಿ. 2ನೇ ಮನೆಯಲ್ಲಿರ್ತಕ್ಕಂಥ ರಾಹು ಭಗವಾನರಿಗೆ ದುರ್ಗಾ ಸಪ್ತಶತಿಯನ್ನು ಓದ್ಕೊಳ್ಳಿ. ದುರ್ಗಾದೇವಿ ಆರಾಧನೆ ಮಾಡ್ತಾ ಬಂದು. ಶನಿ ಭಗವಾನ ನಿಮ್ಗೆ ಅನುಕೂಲವಾಗಿರೋದ್ರಿಂದ ಪ್ರಯತ್ನದ ಮುಖಾಂತರ ಜಯವನ್ನು ಪಡ್ಕೊಳ್ಳಿ. ಗುರು ಭಗವಾನರು ಮಿಕ್ಸಡ್ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ ಈ ವರ್ಷದಲ್ಲಿ. ಸೊ ಅದಕ್ಕಾಗಿ ಗುರುಗಳ ಅನುಗ್ರಹಣೆಗಾಗಿ ಗುರುವಾರ ಕಡಲೆ, ಎಲೆ, ಅಡಿಕೆ, ದಕ್ಷಿಣೆಯನ್ನು ಗುರು ಭಗವಾನರಿಗೆ ಇಟ್ಬಿಟ್ಟು ಬರ್ತಾ ಬನ್ನಿ. ಶುಕ್ರವಾರ ರಾತ್ರಿ ಕಡಲೆಯನ್ನು ನೆನೆಸ್ಬಿಟ್ಟು ಶನಿವಾರ ನೀವು ಕಡಲೆಯನ್ನು ಪ್ರಸಾದ ಥರ ತೊಗೊಳ್ತಾ ಇದ್ರು ಕೂಡ ಗುರು ಮತ್ತು ಶನಿ ಭಗವಾನರು ನಿಮಗೆ ಸಪೋರ್ಟ್ ಮಾಡ್ತಾ ಬರ್ತಾರೆ. ಮುಂದಿನ ರಾಶಿ ಕುಂಭರಾಶಿ. 2025ರಲ್ಲೂ ಕೂಡ 7.5 ಅಫೆಕ್ಟ್ ಆಗಿದೆ. 2026ರಲ್ಲೂ ಕೂಡ ನಿಮಗೆ ಶನಿ ಭಗವಾನರು ಅವಕೃಪರಾಗಿದ್ದಾರೆ. 7 ಶನಿಕಾಟ ನಡೀತಾ ಇದೆ. ಮಂದಗತಿಯಲ್ಲಿ ಕೆಲಸ ಕಾರ್ಯಗಳು ಸಾಗ್ತಾ ಇದೆ. ಸ್ವಲ್ಪ ಡಿಮೋಟಿವೇಟ್ ಕೂಡ ಆಗಿದ್ರಿ, ಟಯರ್ಡ್ ಆಗಿದ್ರಿ. ಏನಪ್ಪ ಇದು ಜೀವನ ಇಷ್ಟೇನ ಅಂತ ಅನಿಸ್ಬಿಟ್ಟಿದೆ. ಕಷ್ಟ ಅನ್ನೋದು ಇರೋದು ಯಾವಾಗಲೂ ಸ್ವಲ್ಪ ಕಾಲ. ಆ ಟೈಮನ್ನು ನಾವು ಧೈರ್ಯವಾಗಿ ಫೇಸ್ ಮಾಡಿದ್ರೆ ಮುಂದೆ ಒಳ್ಳೆ ದಿನಗಳಿರ್ತಾವೆ. 2025ರಲ್ಲಿ ದ್ವಿತೀಯಾರ್ಧದಲ್ಲಿ ಗುರು ಭಗವಾನರು ನಿಮ್ಗೆ ಬೆನ್ನಿಗೆ ನಿಂತುಕೊಂಡು ನಿಮಗೆ ಹೊಸ ಉದ್ಯೋಗ ಅವಕಾಶಗಳು, ನೀವು ಬೆಳೆದಂಥ ಬೆಳೆಗೆ ಪ್ರತಿಫಲ, ಮದುವೆಗಾಗಿ ಪ್ರಯತ್ನ ಮಾಡೋರಿಗೆ, ಸಂತಾನಕ್ಕಾಗಿ ಪ್ರಯತ್ನ ಮಾಡೋರಿಗೆ, ವಿದ್ಯಾರ್ಥಿಗಳು ಕೂಡ ಅನುಕೂಲಕರವಾಗಿತ್ತು. ಅದೇ ಟ್ರೆಂಡ್ ಗುರು ಭಗವಾನರು ಜೂನ್ 2ನೇ ತಾರೀಕುವರೆಗೂ ಕೊಡ್ತಾ ಇದ್ದಾರೆ. ಒಂದು ಕಡೆ 7 ಶನಿಕಾಟ ಇದ್ದರೂ ಕೂಡ ಗುರು ಭಗವಾನರು ನಿಮ್ಮ ಫೇವರ್ ಆಗಿ ನಿಂತ್ಕೊಂಡಿದ್ದಾರೆ. ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂಥ ರಾಹು ಭಗವಾನರು ನಿಮಗೆ ವಿಚಿತ್ರ ಐಡಿಯಾಗಳನ್ನು ಕೊಡ್ತಾ ಇದ್ದಾರೆ. ಸಂಯಮದಿಂದ ಇರಿ, ಸ್ವಲ್ಪ ಮೆಡಿಟೇಷನ್ ಮಾಡಿ. ಇನ್ನು ಉಳಿದಂಗೆ 7ನೇ ಮನೆಯಲ್ಲಿ ಕೇತು ಭಗವಾನರು ಸಾಮಾಜಿಕ ಸಂಬಂಧಗಳನ್ನು ಹಾಳು ಮಾಡ್ತಕ್ಕಂಥವ್ರು, ರಿಲೇಷನ್ಶಿಪ್ಸು, ರಿಲೇಟಿವ್ಸ್ ಜೊತೆ ಮನಸ್ತಾಪಗಳು, ಬಂಧು ಕಲಹ, ಭ್ರಾತೃ ಕಲಹ, ಈ ರೀತಿಯಾಗಿ 7ನೇ ಮನೆಯಲ್ಲಿ ಸಂಗಾತಿಯ ಜೊತೆ ಕೂಡ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸನ್ನು ಕೊಡ್ತಾ ಇದ್ದಾರೆ ಕೇತು ಭಗವಾನರು. ಕೇತು ಭಗವಾನರನ್ನ ಒಲಿಸ್ಕೋಬೇಕಂದ್ರೆ ಮುಖ್ಯವಾಗಿ ಗಣಪತಿ.
ಕೇತು ಭಗವಾನರಿಗೆ ಹುರುಳಿಕಾಳು, ಎಲೆ ಅಡಿಕೆ 7 ರೂಪಾಯಿ ದಕ್ಷಿಣೆ. ಇದು ಸುಲಭವಾದಂಥ ಒಂದು ಮಾರ್ಗ ಸ್ನೇಹಿತರೆ. 7 ರೂಪಾಯಿ ದಕ್ಷಿಣೆ, ಎಲೆ ಅಡಿಕೆ, ಹುರುಳಿಕಾಳು ಒಂದು 20 ಗ್ರಾಮ್. ಮಂಗಳವಾರ ಕೇತು ಗ್ರಹದ ಮುಂದೆ ಇಟ್ಟುಬಿಟ್ಟು ನೀವು ಪ್ರದಕ್ಷಿಣೆ ಮಾಡ್ತಾ ಬಂದರೆ ಕೇತು ನಿಮ್ಗೆ ಅನುಕೂಲಕರವಾಗಿರುತ್ತೆ. ಕೇತು ಭಕ್ತಿ ಮಾರ್ಗದಲ್ಲಿ ಹೋಗೋರಿಗೆ ಜಾಸ್ತಿ ಟ್ರಾವೆಲ್ ಮಾಡೋದು. ಉಳಿದಂಗೆ ಗುರು ಭಗವಾನರು ನಿಮಗೆ ಜೂನ್ 2ನೇ ತಾರೀಕಿಂದ ಕರ್ಕಾಟಕ ರಾಶಿಗೆ ಜರ್ನಿ ಮಾಡಿ ನಿಮ್ಗೆ 6ನೇ ಮನೆ ಆಗಿರೋದ್ರಿಂದ ಸ್ವಲ್ಪ ಫೈನಾನ್ಷಿಯಲ್ ಟೈಟ್ ಆಗತ್ತೆ. ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಸ್ವಲ್ಪ ಬರುತ್ತೆ. ಸೇವಿಂಗ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೆಕ್ಸ್ಟ್ ಅಗೈನ್ ಅಕ್ಟೋಬರ್ 31 ಅಗೈನ್ ನಿಮಗೆ ಫೇವರಬಲ್ ಆಗಿ ಗುರು ಬರ್ತಾ ಇದ್ದಾರೆ. ಸಿಂಹರಾಶಿಗೆ ಗುರು ಬಂದಾಗ ಮತ್ತೆ ಗುರು ಫೇವರಬಲ್ ಆಗಿದ್ದಾರೆ. ಅಂದರೆ ಓವರಾಲ್ ಆಗಿ ನಿಮಗೆ 2026ರಲ್ಲಿ ಗುರು ಭಗವಾನರ ಕೃಪೆ ಇದೆ ನಿಮಗೆ. ಮಧ್ಯದಲ್ಲಿ ಒಂದು 5-6 ತಿಂಗಳು ಗುರುಬಲ ಇಲ್ಲದೆ ಇರೋದ್ರಿಂದ ಗುರುಗಳ ಆರಾಧನೆ ಮಾಡ್ತಾ ಬನ್ನಿ. ನೀವು ತುಂಬ ಬುದ್ಧಿವಂತರಿದ್ದೀರಿ, ಆಕ್ಟಿವ್ ಆಗಿರ್ತಕ್ಕಂಥ ಸೈನ್ ನಿಮ್ಮದು. ವಾಯುತತ್ವದ ರಾಶಿ, ಕ್ರಿಯಾಶೀಲರು ನೀವು. ಪ್ರಯತ್ನಗಳನ್ನು ಬಿಡಬೇಡಿ, ಡಿಮೋಟಿವೇಟ್ ಆಗಬೇಡಿ. ಮುಂದಿನ ರಾಶಿ, ಕೊನೆ ರಾಶಿ 2026 ಮೀನರಾಶಿ, ಗುರುಪಾಲಿತ ರಾಶಿ. ಈ ವರ್ಷ 2026 ಬಂದು ಸೂರ್ಯನ ಅಧೀನದಲ್ಲಿರ್ತಕ್ಕಂಥ ರಾಶಿ, 1ನೇ ನಂಬರಲ್ಲಿ ಬರುತ್ತೆ. ಗುರು ಮತ್ತು ಸೂರ್ಯ ಭಗವಾನರು ಸ್ನೇಹಿತ ಗ್ರಹಗಳಾಗಿರೋದ್ರಿಂದ 2026 ಕೂಡ ನಿಮ್ಗೆ ಚೆನ್ನಾಗಿ ಇದೆ. ಮುಖ್ಯವಾಗಿ ನಿಮಗೆ ಕೇತು ಭಗವಾನರು 6ನೇ ಮನೆಯಲ್ಲಿ ಇದ್ದುಕೊಂಡು ಉದ್ಯೋಗ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ವ್ಯಾಪಾರ ಅಭಿವೃದ್ಧಿ, ಶತ್ರು ನಿರ್ನಾಮ. 2026ರಲ್ಲಿ ಸಾಲಗಳನ್ನು ನಿವಾರಣೆ ಮಾಡಿಕೊಳ್ಳೋದು, ಬರಬೇಕಾಗಿರೋ ಹಣವನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಕೂಡ ಅನುಕೂಲವಾಗಿರ್ತಕ್ಕಂಥದ್ದು. 12ನೇ ಮನೆಯಲ್ಲಿ ರಾಹು ಭಗವಾನರಿದ್ದಾರೆ. 12ನೇ ಮನೆಯಲ್ಲಿ ರಾಹು ಭಗವಾನರಿದ್ದರೆ ಎಚ್ಚರಿಕೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮೇಲೆ ಕೇರ್ಫುಲ್ ಆಗಿರಬೇಕು. ಬಡ್ಡಿ ವ್ಯವಹಾರ, ಶೇರ್ಸ್ ವ್ಯವಹಾರ, ಸಡನ್ ಲಕ್ಕೋ ಇಂಥದಕ್ಕೆ ಹೋದ್ರೆ ಕೈ ಸುಟ್ಕೊಳ್ತೀರಿ. ರಾಹು ಭಗವಾನರು 12ರಲ್ಲಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಸಡನ್ ಇನ್ಕಮ್ ವ್ಯವಹಾರಗಳಿಗೆ ಕೈ ಹಾಕಬಾರ್ದು. ಶೇರ್ಸಲ್ಲಿ ಹಾಕಕ್ಕೆ ಹೋಗಬೇಡಿ. ಬಡ್ಡಿ ವ್ಯವಹಾರ ಬೇಡವೇ ಬೇಡ. ಚಿಟ್ಟು ವ್ಯವಹಾರಗಳಲ್ಲಿ ದುಡ್ಡು ಹಾಕೋರು ಕೂಡ ಜಾಗ್ರತೆಯಿಂದ ಇರಿ. ನೆಕ್ಸ್ಟ್ ಶನಿ ಭಗವಾನ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಅಂದರೆ 7 ಶನಿಕಾಟ ನಡೀತಾ ಇದೆ. ಕೆಲಸ ಕಾರ್ಯಗಳು ನಿಧಾನಕ್ಕೆ ಹೋಗ್ತಾ ಇದ್ದಾವೆ. ಪ್ರಯತ್ನ ಮಾಡಿದರೆ ಜಯ ಸಿಕ್ಕತ್ತೆ. ಧರ್ಮ ಮಾರ್ಗ, ಭಕ್ತಿ ಮಾರ್ಗವನ್ನು ಅನುಸರಿಸಿಕೊಂಡು ಹೋಗಿ. ಭಗವಂತನಲ್ಲಿ ಅನನ್ಯವಾದ ಭಕ್ತಿ, ನಂಬಿಕೆಯನ್ನು ಇಡಿ. ನಿಮಗೆ ಜೂನ್ 6ನೇ ತಾರೀಕುವರೆಗೂ ಗುರು ಭಗವಾನರು ನಿಮಗೆ ಅಷ್ಟೊಂದು ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇಲ್ಲ. 4ನೇ ಮನೆಯಲ್ಲಿರೋದ್ರಿಂದ ವೃಥಾ ಪ್ರಯತ್ನ, ವಿದ್ಯಾಭಂಗ ಮತ್ತು ಗೃಹ ನಿರ್ಮಾಣ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗಿರೋದು, ಇವೆಲ್ಲವೂ ಕೂಡ ಜೂನ್ 2ನೇ ತಾರೀಕು ಆದಮೇಲೆ ಚಾಲನೆ ಆಗುತ್ತೆ. ಪೂರ್ವಜನ್ಮದ ಪುಣ್ಯ ಸ್ಥಾನಕ್ಕೆ, ಉಚ್ಚ ಸ್ಥಾನಕ್ಕೆ ಗುರು ಭಗವಾನರು ಎಂಟ್ರಿ ಆದಾಗ ಅಕ್ಟೋಬರ್ 31ನೇ ತಾರೀಕುವರೆಗೂ ಗುರು ನಿಮಗೆ ತುಂಬ ಫೇವರಬಲ್ ಆಗಿರ್ತಾರೆ. ವಿದ್ಯಾರ್ಥಿಗಳಿಗೆ ತುಂಬ ಮುಖ್ಯವಾಗಿರೋದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಎಕ್ಸಾಮಿನೇಷನ್ಸ್ ಬರೆದು ಎಕ್ಸಾಮ್ ತೊಗೊಳ್ತಕ್ಕಂಥವ್ರಿಗೆ, ಫೈನಾನ್ಷಿಯಲ್ ಪ್ರಾಸ್ಪಾರಿಟಿ, ಇನ್ವೆಸ್ಟ್ಮೆಂಟ್ಸು, ಇದೆಲ್ಲ ಕೂಡ ರಿಸ್ಕ್ ತೊಗೋಬೋದು ಆ ಟೈಮಲ್ಲಿ. ಅಗೈನ್ 31 ಆದಮೇಲೆ, ಅಕ್ಟೋಬರ್ 31 ಆದಮೇಲೆ ಮತ್ತೊಮ್ಮೆ ಗುರು ಭಗವಾನರು ನಿಧಾನದ ಗತಿಯಲ್ಲಿ ನಿಮಗೆ ಫಲಗಳನ್ನು ಕೊಡ್ತಾ ಇದ್ದಾರೆ. ಸೊ ಗುರುಗಳ ಆರಾಧನೆ ಮಾಡ್ತಾ ಬನ್ನಿ. ನಿಮ್ಮ ರಾಶಿಗೆ ಅಧಿಪತಿನೇ ಗುರು ಆಗಿರೋದರಿಂದ ಬೃಹಸ್ಪತಿ ಕವಚವನ್ನು ಓದ್ಕೊಳ್ಳಿ. ಬೃಹಸ್ಪತಿ ಕವಚವನ್ನು ನೀವು ರೆಗ್ಯುಲರ್ ಆಗಿ ಓದ್ಕೊಳ್ಳೋದ್ರಿಂದ ನಿಮಗೆ ಆರೋಗ್ಯ, ವಿದ್ಯೆ, ಆರ್ಥಿಕವಾಗಿ ಮುಂದುವರಿಲಿಕ್ಕೆ ಅದು ಸಹಾಯಕಾರಿ ಆಗ್ತಾ ಬರುತ್ತೆ. ಕೇತು ಭಗವಾನರು ನಿಮಗೆ 6ನೇ ಮನೆಯಲ್ಲಿ ಇರೋದ್ರಿಂದ ವೆರಿ ಗುಡ್. ಸಿಂಹರಾಶಿಯಲ್ಲಿ ಇರೋವರೆಗೂ ಕೂಡ ನಿಮಗೆ ಕೇತು ಭಗವಾನರ ಕೃಪೆ ಇದೆ. ಕೇತು ಭಗವಾನರ ಕೃಪೆ ಇದೆ ಅಂದರೆ ಗಣೇಶ ಭಗವಾನರು ನಿಮಗೆ ವಿಘ್ನಗಳನ್ನು ಕೊಡ್ತಾ ಇಲ್ಲ. 12ನೇ ಮನೆಯಲ್ಲಿರೋ ರಾಹು ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂಥ ಶನಿ ಭಗವಾನರ ಶಾಂತಿ ಮಾಡಿಕೊಳ್ಳಿ, ಶನಿ ಶಾಂತಿಯನ್ನು ಮಾಡಿಕೊಳ್ಳಿ, ತೈಲಾಭಿಷೇಕವನ್ನು ಮಾಡಿ. ರಾಹು ಭಗವಾನರ ಕೃಪೆಗಾಗಿ ಅಮ್ಮನವರ ಆಲಯಕ್ಕೆ ಭೇಟಿ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ದೇವಿ, ದುರ್ಗಾ, ಸರಸ್ವತಿ, ಕಾಳಿ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರತಿನಿತ್ಯ ಅಮ್ಮನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಮ್ಮ
ನಿನ್ನನ್ನು ನಂಬಿದೆನಮ್ಮ, ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲಮ್ಮ ಅಂದರೆ ಆ ತಾಯಿ ಕರುಣಾಮಯಿ ಕಣಿಸ್ಬಿಡ್ತಾರೆ. 2026ರಲ್ಲಿ ನೀವು ಸ್ಮೈಲ್ ಮಾಡ್ಬೋದು. ಮತ್ತು ಕೆಲವು ನಾವು ನ್ಯೂಮರಾಲಜಿ ಪ್ರಕಾರ ಜ್ಯೋತಿಷ್ಯವನ್ನು ತಿಳ್ಕೊಳ್ಳೋಣ. ನ್ಯೂಮರಾಲಜಿಯಲ್ಲಿ ಗ್ರಹಗಳೇನು, ನಾವು 2026 ಅಂದರೆ 2026 ಟೋಟಲ್ ಮಾಡಿದರೆ ಬರ್ತಕ್ಕಂಥದ್ದು 1ನೇ ಸಂಖ್ಯೆ. 1ನೇ ಸಂಖ್ಯೆಗೆ ಅಧಿಪತಿ ಬಂದು ಸೂರ್ಯ ಭಗವಾನರು. ಹೋದ ವರ್ಷ 2025ರಲ್ಲಿ ಕುಜರ ಅಧೀನದಲ್ಲಿತ್ತು. 2025 ಅಂದರೆ ಟೋಟಲ್ 9ನೇ ಸಂಖ್ಯೆ. 9 ಅಂದರೆ ಅಗ್ನಿ ಸಂಖ್ಯೆ ಆಗಿತ್ತು, ಕ್ಷತ್ರಿಯ ಸಂಖ್ಯೆ ಆಗಿತ್ತು. ಕುಜ ಬಂದು ಯುದ್ಧವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಪ್ರಪಂಚದಾದ್ಯಂತ ನಾವು ಯುದ್ಧಗಳನ್ನು ನೋಡಿದ್ದೀವಿ. ನಮ್ಮ ದೇಶದಲ್ಲೂ ಕೂಡ ಆ ಥರದ ಒಂದು ಸಂದರ್ಭ ಬಂದು ಹೋಯಿತು. ಸೊ ಈ ಕೆಲವು ಯುದ್ಧಗಳು ನಿಂತು ಹೋಗಿದ್ವು, ಇನ್ನು ಕೆಲವು ಯುದ್ಧಗಳು ನಡೀತಾನೆ ಇದ್ದಾವೆ. ಓವರಾಗಿ ಕುಜನ ಪ್ರಭಾವದಿಂದ, ಅಗ್ನಿತತ್ವದ ಪ್ರಭಾವದಿಂದ ಪ್ರಪಂಚದಾದ್ಯಂತ ಸಾಕಷ್ಟು ಕಡೆ ಅಗ್ನಿ ಅನಾಹುತಗಳು ನಡೆದು, ಅಮೇರಿಕದಲ್ಲಿ ಒಂದು ದೊಡ್ಡ ಫಾರೆಸ್ಟ್ ಸುಟ್ಟೋಯ್ತು. ಸಾಕಷ್ಟು ಅಗ್ನಿ ಅವಘಡಗಳು ನಡೆದಂಥ ವರ್ಷ 2025. ಮತ್ತು ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಡ್ತು. ಅದೇ ರೀತಿ ಈ ವರ್ಷ 2026ರಲ್ಲಿ ಸೂರ್ಯ ಭಗವಾನರ ಅಧಿಪತಿ ಆಗಿರೋದ್ರಿಂದ ಸೂರ್ಯ ಒಂದು ಅಗ್ನಿ ತತ್ವ. ಈ ವರ್ಷದಲ್ಲಿ ಕೂಡ ಅಗ್ನಿ ಅನಾಹುತಗಳು ನಡೀತವೆ. ಮತ್ತು ಸೂರ್ಯ ಭಗವಾನರು ಕ್ಷತ್ರಿಯ ಗ್ರಹ, ಪೊಲಿಟಿಕಲ್ ಪ್ಲ್ಯಾನೆಟ್ ಆಗಿರೋದರಿಂದ ಸಾಕಷ್ಟು ರಾಜಕೀಯ ವಲಯಗಳಲ್ಲಿ ಬದಲಾವಣೆಗಳು ನಡೆಯುತ್ತೆ, ಕ್ಷಿಪ್ರ ಕ್ರಾಂತಿಗಳು ನಡೆಯುತ್ತೆ, ಗುಂಪುಗಾರಿಕೆಗಳು ನಡೆಯುತ್ತೆ. ಅಧಿಕಾರ ಇರೋರು ಕಳ್ಕೊಳ್ತಾರೆ, ಅಧಿಕಾರಕ್ಕಾಗಿ ಪ್ರಯತ್ನ ಪಡ್ತಾ ಇರೋರು ಅಧಿಕಾರವನ್ನು ಪಡ್ಕೊಳ್ತಾರೆ. ಸರ್ಕಾರದ ನೌಕರಿಗೆ ಒಳ್ಳೆ ಜಯ ಇರತಕ್ಕಂಥ ವರ್ಷ. ಸರ್ಕಾರ ಸೇವೆ ಮಾಡ್ತಕ್ಕಂಥವ್ರು, ಪಬ್ಲಿಕ್ ಸರ್ವಿಸಲ್ಲಿ ಇರ್ತಕ್ಕಂಥವ್ರು, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಕೂಡ ಸೂರ್ಯ ಭಗವಾನರ ಅನುಕೂಲ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಈ 1ನೇ ನಂಬರ್ನಲ್ಲಿ ಬರ್ತಕ್ಕಂಥ 2026ನೇ ವರ್ಷ 1 ನಂಬರ್ ಆಗಿರೋದ್ರಿಂದ ಈ 1 ನಂಬರ್ ಯಾರ್ಯಾರಿಗೆ ಅನುಕೂಲವಾಗಿದೆ, ಯಾರು ಬರ್ತ್ ನಂಬರು 1, 10, 19, 28 ಆಗಿದೆಯೋ ಅವ್ರಿಗಿದು ಎಕ್ಸಲೆಂಟ್ ಇಯರ್. ಲಾಸ್ಟ್ ಇಯರ್ ಕೂಡ 50% ರಿಸಲ್ಟ್ಸ್ ಇತ್ತು ನಿಮಗೆ. ಈ ವರ್ಷಕ್ಕೆ 100ಕ್ಕೆ 100 ಭಾಗ ರಿಸಲ್ಟ್ಸನ್ನು ನೀವು ಅನುಭವಿಸ್ತೀರಿ. ಸೊ ಈ 1ನೇ ಸಂಖ್ಯೆಯವರು ಇನ್ನೂ ಹೆಚ್ಚಿನ ಫಲಗಳು ಪಡ್ಕೋಬೇಕಂದ್ರೆ ಏನು ಮಾಡಬೇಕಂದ್ರೆ ಆದಿತ್ಯ ಹೃದಯಂ ಓದಬೇಕು, ಸೂರ್ಯ ಭಗವಾನರನ್ನು ಆರಾಧನೆ ಮಾಡಬೇಕು, ಸೂರ್ಯವಂಶಿ ಆಗಿರ್ತಕ್ಕಂಥ ಶ್ರೀರಾಮಚಂದ್ರನನ್ನು ಆರಾಧನೆ ಮಾಡಬೇಕು. ನೆಕ್ಸ್ಟು 2ನೇ ಸಂಖ್ಯೆ 2, 11, 20, 29ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ 2026 ಯಾವ ಥರ ಇದೆ ಅಂತ. 2026 ಸೂರ್ಯನ ಅಧೀನದಲ್ಲಿರೋದ್ರಿಂದ ಚಂದ್ರ ಇಂಡಿಪೆಂಡೆಂಟ್ ಪ್ಲ್ಯಾನೆಟ್ ಅಲ್ಲ, ಡಿಪೆಂಡಬಲ್ ನೇಚರ್ ಪ್ಲ್ಯಾನೆಟ್. ಸೂರ್ಯನಿಂದ ತಾನು ಬೆಳಕು ತಗೊಂಡು ತಾನು ಬೆಳಗುವನಾಗಿರೋದ್ರಿಂದ ಈ ವರ್ಷ 1ನೇ ವರ್ಷ ಆಗಿರೋದ್ರಿಂದ ಈ 2, 11, 20, 29ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಅದ್ಭುತ ಫಲಗಳಿದೆ ಸ್ನೇಹಿತರೆ. ಪ್ರಯತ್ನ ಮಾಡಿದರೆ 2026 ವೆರಿ ಸಕ್ಸಸ್ಫುಲ್ ಇಯರ್ ಅಂತಲೇ ಹೇಳಬೇಕು. ಅಧಿಕಾರ, ಅಂತಸ್ತು, ಉದ್ಯೋಗ ಭಾಗ್ಯ ಇಂಥದ್ದೆಲ್ಲವೂ ಕೂಡ ಈ 2ನೇ ಸಂಖ್ಯೆಯವರಿಗೆ ಸಿಗಲಿದೆ. ನೆಕ್ಸ್ಟು 3, 12, 21, 30 ಇವು ಗುರುಗಳ ಅಧೀನದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು. 1ನೇ ಸಂಖ್ಯೆ ಮತ್ತು 3ನೇ ಸಂಖ್ಯೆ ತುಂಬ ಫ್ರೆಂಡ್ಲಿ ನೇಚರ್ ಪ್ಲ್ಯಾನೆಟ್ಸ್. ಗುರು ಮತ್ತು ಸೂರ್ಯ ಒಂದೇ ಗ್ರೂಪಲ್ಲಿರೋದ್ರಿಂದ ಅವರು ಸ್ನೇಹಿತ ಗ್ರಹಗಳಾಗಿರೋದ್ರಿಂದ 3, 12, 21, 30ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಕೂಡ ಇದು ಅದ್ಭುತ ವರ್ಷ. ಫೈನಾನ್ಷಿಯಲ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ, ಎಕ್ಸ್ಪೆಷಲಿ ಬ್ಯಾಂಕಿಂಗ್ ಉದ್ಯೋಗಕ್ಕಾಗಿ ಟ್ರೈ ಮಾಡ್ತಕ್ಕಂಥವ್ರಿಗೆ, ರಾಜಕೀಯದಲ್ಲಿರೋರಿಗೆ ಕೂಡ, ಮತ್ತು ಮಂತ್ರಿ ಪದವಿಗಳನ್ನು ಪಡ್ಕೊಳ್ಳೋವರೆಗೂ ಕೂಡ ಈ ಸಂಖ್ಯೆಗಳಲ್ಲಿ ಹುಟ್ಟಿದರೆ ಅವ್ರಿಗೆ ತುಂಬ ಅನುಕೂಲಕರವಾಗಿದೆ. ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತ ಹೇಳಿದ್ರೆ ಸೂರ್ಯಾಷ್ಟಕವನ್ನು ಪ್ರತಿನಿತ್ಯ ಓದಬೇಕು. ಸೂರ್ಯಗ್ರಹದ ಅನುಗ್ರಹಣೆಗಾಗಿ ಸೂರ್ಯಾಷ್ಟಕವನ್ನು ಓದಬೇಕು. ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ 4ನೇ ಸಂಖ್ಯೆ 4, 13, 22, 31ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 1ನೇ ಸಂಖ್ಯೆನೇ ಶಾಡೋ ಈ 4ನೇ ಸಂಖ್ಯೆ ಆಗಿರೋದ್ರಿಂದ 4ನೇ ಸಂಖ್ಯೆಯವರೆಗೆ ಈ ವರ್ಷ ವಿಶೇಷವಾಗಿ ಅದೃಷ್ಟವಿದೆ. ಬೇರೆ ಸಂಖ್ಯೆಗಳ ಕಂಪೇರ್ ಮಾಡಿದರೆ ಈ 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ 2026ರಲ್ಲಿ ಶುಭ ಕಾರ್ಯಗಳು, ಯಥೇಚ್ಛವಾದಂಥ ಫಲಗಳು, ಉದ್ಯೋಗ ಅವಕಾಶಗಳು ವಿಪುಲವಾಗಿರುತ್ತೆ. ರೈತರು ಕೂಡ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು ವರ್ಷ. ನೆಕ್ಸ್ಟು 5ನೇ ನಂಬರ್ 5, 14, 23ನೇ ನಂಬರ್ ನೋಡಿದ್ರೆ ಸೂರ್ಯ ಸಮರಾಶಿ ಸಮಗ್ರಹ ಆಗಿರೋದ್ರಿಂದ ಸೂರ್ಯನ ವರ್ಷದಲ್ಲಿ ಇವರಿಗೆ ಮಿಶ್ರ ಫಲಗಳಿರುತ್ತೆ, 50-50%. ಪ್ಲಸ್ಸು ಈ 5ನೇ ಸಂಖ್ಯೆಯಲ್ಲಿ ಮೊದಲಾರ್ಧದಲ್ಲಿ ಸ್ವಲ್ಪ ನಿಧಾನವಾಗಿದ್ದರೂ ಕೂಡ ದ್ವಿತೀಯಾರ್ಧದಲ್ಲಿ ಜೂನ್ ಆದಮೇಲೆ ಹೆಚ್ಚಿನ ಫಲಗಳನ್ನು
ಪಡ್ಕೊಳ್ತೀರಿ. ನೀವು ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತ ಹೇಳಿದರೆ ಪ್ರತಿನಿತ್ಯ ಸೂರ್ಯೋಪಾಸನೆ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ವರ್ಷಕ್ಕೆ ಒಂದು ಸರ್ತಿ ಆದ್ರೂ ಸೂರ್ಯ ಭಗವಾನರ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ. ಸೂರ್ಯ ಭಗವಾನರ ಆಲಯದಲ್ಲಿ ಗೋಧಿ, ಎಲೆ ಅಡಿಕೆ, ದಕ್ಷಿಣೆಯನ್ನು ನೀವು ದಾನ ಮಾಡ್ತಾ ಬಂದಿದ್ರೆ ಸೂರ್ಯ ಭಗವಾನರ ಅನುಗ್ರಹಣೆ ಸಿಕ್ಕತ್ತೆ. ನೆಕ್ಸ್ಟು 6ನೇ ನಂಬರ್, 6, 15, 24. 1ನೇ ಸಂಖ್ಯೆಗೆ 6ನೇ ಸಂಖ್ಯೆ ಅಷ್ಟೊಂದು ಮಿತ್ರ ಸಂಖ್ಯೆ ಏನಲ್ಲ. ಯಾಕಂದರೆ ಈ 6ನೇ ಸಂಖ್ಯೆ, 5ನೇ ಸಂಖ್ಯೆ, 8ನೇ ಸಂಖ್ಯೆ ಒಂದು ಗ್ರೂಪಲ್ಲಿರೋದ್ರಿಂದ ಇವರು ಸ್ವಲ್ಪ ಪರದಾಡಬೇಕಾಗತ್ತೆ, ಕೆಲಸ ಕಾರ್ಯಗಳಿಗಾಗಿ ಪರದಾಡಬೇಕಾಗತ್ತೆ. ಎಕ್ಸ್ಪೆಷಲಿ ಆ್ಯಕ್ಟಿಂಗ್ ಫೀಲ್ಡಲ್ಲಿರ್ತಕ್ಕಂಥವರು, ಇಂಟೀರಿಯರ್ ಡಿಸೈನಿಂಗು, ಮುಖ್ಯವಾಗಿ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಕಲೆಯಲ್ಲಿರ್ತಕ್ಕಂಥವ್ರಿಗೂ ಸ್ವಲ್ಪ ಹೆಚ್ಚಿನ ಶ್ರಮೆ ಅನ್ನೋದು 2026ರಲ್ಲಿ ಕಾಣ್ತಾ ಇದೆ. ಇನ್ನು ಹೆಚ್ಚಿನ ಅದೃಷ್ಟವನ್ನು ಪಡೆದುಕೊಳ್ಳಲು ಪ್ರತಿ ದಿವಸ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಓದಿ. ಯಾಕಂದರೆ ಸೂರ್ಯರನ್ನು ಒರೆಸ್ಕೋಬೇಕಂದ್ರೆ ರಾಮದೇವರನ್ನ ಆರಾಧನೆ ಮಾಡಬೇಕು. ಸೂರ್ಯನ ಆರಾಧನೆ ಜೊತೆಗೆ ರಾಮನನ್ನು ಕೂಡ ನೀವು ಆರಾಧನೆ ಮಾಡಿ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ಬೋದು. ನೆಕ್ಸ್ಟು 7 ನಂಬರ್. 7 ನಂಬರ್ ಈ 2ನೇ ನಂಬರ್ ಥರನೇ ನಿಮಗೆ 2026ರಲ್ಲಿ ಹೆಚ್ಚಿನ ಅನುಕೂಲಗಳಾಗ್ತಾ ಇದ್ದಾವೆ. ಆದರೆ ಈ 7ನೇ ಸಂಖ್ಯೆ 7 ಬೀಳಿನ ಸಂಖ್ಯೆ ಆಗಿರೋದ್ರಿಂದ ಸ್ವಲ್ಪ ಕುಟುಂಬ, ಸಂತಾನ ಇಂಥ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿದರೆ 2026ರಲ್ಲಿ ಸೂರ್ಯರ ಅನುಗ್ರಹಣೆ ನಿಮ್ಮ ಮೇಲೆ ಪೂರ್ಣವಾಗಿದೆ. ಚಂದ್ರನ ಥರನೇ ನಿಮ್ಮ ಕೇತು ಗ್ರಹ 7, 16, 25ನೇ ಸಂಖ್ಯೆಯಲ್ಲೂ ಕೂಡ ಶುಭ ಕಾರ್ಯಗಳು, ಜಾಬ್ ರಿಲೇಟೆಡ್ಡು ಇತ್ಯಾದಿಯಾಗಿ ಒಳ್ಳೆಯ ಅವಕಾಶಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಮುಂಚೂಣಿಯಲ್ಲಿದ್ದೀರಿ. ನೀವು ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತ ಹೇಳಿದ್ರೆ ಪ್ರತಿ ದಿವಸ ಸೂರ್ಯೋಪಾಸನೆ ಮಾಡಿ, ಸೂರ್ಯದೇವರಿಗೆ ಅರ್ಘ್ಯ ಕೊಡುವಾಗ ಸ್ವಲ್ಪ ಬೆಲ್ಲ ಹಾಕಿ ಅರ್ಘ್ಯವನ್ನು ಕೊಡ್ತಾ ಬಂದಿದರೆ ಸೂರ್ಯದೇವರ ಅನುಗ್ರಹಣೆ ಸಿಕ್ಕಿ ನೀವು ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತೀರಿ. ನೆಕ್ಸ್ಟು 8ನೇ ನಂಬರ್. 2025ರಲ್ಲಿ ಕೂಡ 8ನೇ ನಂಬರ್ ಸ್ವಲ್ಪ ಪರದಾಡಿದೆ. 2026ರಲ್ಲಿ ಕೂಡ ಸೂರ್ಯರ ಪ್ರಭಾವದಿಂದ ಸೂರ್ಯ ಮತ್ತು 1 ಮತ್ತು 8ನೇ ನಂಬರ್ ಅಪೋಸಿಟ್ ನಂಬರ್ಸ್ ಆಗಿರೋದ್ರಿಂದ ನೀವಿಲ್ಲಿ ಮಾಡಬೇಕಾಗಿರೋದು ಹಾರ್ಡ್ ವರ್ಕ್. ಯಾವುದನ್ನು ಕೂಡ ಪೋಸ್ಟ್ಪೋನ್ಮೆಂಟ್ ಮಾಡ್ಕೊಳ್ದಿರ ಟೈಮ್ಗೆ ಆ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಇದ್ದರೆ ಕೂಡ ಡೆಫಿನೆಟ್ ಆಗಿ ನಿಮಗೆ 2026ರಲ್ಲಿ ಜಯ ಸಿಕ್ಕತ್ತೆ. ಕಾಶಿಯಸ್ ಆಗಿರಿ, ಪರ್ಚೇಸಿಂಗು, ಸೆಲ್ಲಿಂಗಲ್ಲಿ ವಿಚಾರದಲ್ಲಿ ಕಾಶಿಯಸ್ ಆಗಿದ್ದರೆ ಈ 8ನೇ ಸಂಖ್ಯೆಯವ್ರು ಒಳ್ಳೆಯದು. ಉಳಿದಂಗೆ 9ನೇ ಸಂಖ್ಯೆಯವರು ಲಾಸ್ಟ್ ಇಯರ್ ಕೂಡ ಒಳ್ಳೆ ರಾಜಯೋಗಗಳನ್ನು ಅನುಭವಿಸಿದ್ರಿ 2025ರಲ್ಲಿ. ಎಗೈನ್ ಮತ್ತೆ ಈ ವರ್ಷ ಕೂಡ ಅಗ್ನಿತತ್ವದ ವರ್ಷ, ಸೂರ್ಯನ ನಂಬರಲ್ಲಿರೋದ್ರಿಂದ 9, 18, 27ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಕೂಡ ಸುನಾಯಾಸವಾಗಿ ಜಯಗಳನ್ನು ಪಡ್ಕೊಳ್ತೀರಿ. ನಿಮ್ಮ ಅಭಿಮಾನಿ ದೇವತೆ ಕುಜರ ಜೊತೆಗೆ ಸೂರ್ಯೋಪಾಸನೆಯನ್ನು ಮಾಡ್ತಾ ಬನ್ನಿ. ಸೂರ್ಯರಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು, ಧರ್ಮ ಮಾರ್ಗದಲ್ಲಿ ಹೋಗ್ತಾ ಬಂದು ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡಿದ್ರೆ ನಿಮಗೆ ತುಂಬ ಚೆನ್ನಾಗಿದೆ. ಸೊ ಏನಂದರೆ ಈಗ ನಮ್ಮ ನಾಡಿನಲ್ಲಿ ಭಕ್ತಿ ವಿಶೇಷವಾಗಿ ಬೆಳೀತಾ ಇದೆ. ಇದೊಂದು ಒಳ್ಳೆಯ ವಿಚಾರ. ಯಾಕಂದರೆ ಭಗವಂತನನ್ನು ಒಲಿಸ್ಕೋಬೇಕಂದ್ರೆ ಭಕ್ತಿ ಬೇಕು. ನೀವು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಕೂಡ ದೇವಸ್ಥಾನಗಳು ಕ್ಯೂ ಇರ್ತವೆ, ದೇವಸ್ಥಾನಕ್ಕೆ ಹೋಗೋ ಎಲ್ಲ ಬಸ್ಸುಗಳು ರಶ್ ಇರ್ತವೆ. ಅಂದರೆ ಜನರಲ್ಲಿ ಭಯ ಭಕ್ತಿ ಜಾಸ್ತಿ ಆಗಿದೆ. ಒಂದು ವೇಳೆ ನಾವು ಬೇಗ ದರ್ಶನ ಮಾಡ್ಕೋಬೇಕಂದ್ರೆ ನಾವು ಟಿಕೆಟ್ ತೊಗೊಂಡೇ ಹೋಗಿದ್ರು ಕೂಡ ಡಿಲೇ ಆಗ್ತಕ್ಕಂಥ ಸಂದರ್ಭ ನಡೀತಾ ಇದೆ. ಅಂದರೆ ಜನರಲ್ಲಿ ಅಷ್ಟೊಂದು ಭಕ್ತಿ ಇದೆ. ಆದರೆ ಭಕ್ತಿ ಜೊತೆಗೆ ನೀವು ಧರ್ಮವನ್ನು ಮಿಕ್ಸ್ ಮಾಡಿದ್ರೇ ಭಕ್ತಿ ಫಲ ಕೊಡುತ್ತೆ. ಎಲ್ಲರಿಗೂ ಭಕ್ತಿ ಇದೆ, ಆದರೆ ಧರ್ಮ ಮಾರ್ಗವನ್ನು ಕೂಡ ನಾವು ಅನುಸರಿಸಬೇಕು. ಭಕ್ತಿ, ಭಯ ಇದರ ಜೊತೆಗೆ ನಾವು ಧರ್ಮವನ್ನು ಅಳವಡಿಸ್ಕೊಂಡು ದಯೆ, ಧರ್ಮ ಇಂಥದನ್ನು ನಾವು ಸೇರಿಸ್ಕೊಂಡಿದ್ರೆ ನಿಮ್ಮ ಭಕ್ತಿಗೆ ಒಂದು ಬೆಲೆ ಬಂದು ಭಗವಂತನ ಆಶೀರ್ವಾದ ನಿಮಗೆ 100ಕ್ಕೆ 100 ಭಾಗ ಸಿಕ್ಕಿ ನೀವು ತುಂಬ ಸಂತೋಷವಾಗಿರ್ತೀರಿ. ಮತ್ತು ಈ 2026 ಎಲ್ಲರಿಗೂ ಶ್ರೀಕೃಷ್ಣ ಭಗವಾನರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿಮ್ಮನ್ನು ಕಾಪಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.